ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರ ಭವಿಷ್ಯಕ್ಕೆ ಎಲ್ಲರೂ ಕಾಯ್ತಿರ್ತೀರಿ. ಗ್ರಹಗಳ ಸಾನ್ನಿಧ್ಯ ನೋಡಿಬಿಡೋಣ. ಮೇಷದಲ್ಲಿ ಗುರು, ಮಿಥುನದಲ್ಲಿ ಚಂದ್ರ, ಸೂರ್ಯ ಬುಧ ರಾಹು, ಮೀನದಲ್ಲಿ ಕೇತು ಯಥಾ ಪ್ರಕಾರ ಒಂಟಿಯಾಗಿ ಬುಧನ ಮನೆಯಲ್ಲಿ ಕುಳಿತಿದ್ದಾನೆ. ಒಳ್ಳೆ ಲಕ್ಷಣ ಅಲ್ಲ. ಆ ಬುಧ ನೀಚನಾಗಿ ಬೇರೆ ಇದ್ದಾನೆ. ಉಚ್ಚ ಸ್ಥಾನದ ಆ ಒಂದು ಮೂಲ ತ್ರಿಕೋಣದ ಮನೆಯಲ್ಲಿ ಕೇತು ಇದ್ದಾಗ ಈ ಟ್ರೇಡಿಂಗು, ಗೌರ್ಮೆಂಟ್ ಮಟ್ಟದ ವ್ಯಕ್ತಿಗಳು, ದೊರೆ ಮಟ್ಟದ ವ್ಯಕ್ತಿಗಳು, ಅಲ್ಲೊಂದು ಅವಮಾನ ಅಪಮಾನ ಎಳೆದಾಟಗಳು ಉಂಟು. ತುಂಬ ದೊಡ್ಡ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ದಿಢೀರ್ ದುಡ್ಡು, ದಿಢೀರ್ ವ್ಯವಹಾರ, ದಿಢೀರ್ ವ್ಯಾಪಾರ ಅಂತ ಹೋಗತಕ್ಕಂಥವರಿಗೆ ಎಳೆದಾಟಗಳುಂಟು. ಜಾಗ್ರತೆ. ತಲೆ ಕೆಡಿಸ್ಬಿಡ್ತಾನೆ. ಬುಧ ನೀಚ ಅಲ್ವಾ, ಉಚ್ಚ ಸ್ಥಾನದ ಆ ಕೇತು ಹುಚ್ಚಿಡಿಸ್ಬಿಡ್ತಾನೆ. ಜಾಗ್ರತೆ. ಇನ್ನು ಕುಜ ಕುಂಭಕ್ಕೆ ಬಂದಿದ್ದಾನೆ. ವಿಶೇಷವಾಗಿ ಕುಜ, ಶುಕ್ರ, ಶನಿ, ಅದೂ ಒಳ್ಳೆ ಲಕ್ಷಣ ಅಲ್ಲ. ಕುಜ ಶನಿ ಯುದ್ಧ ಭೀತಿ ಅಂತ ಹೇಳ್ತಾರೆ. ಅದರ ಮೇಲೆ ಶನಿ ಬೇರೆ ರಾಹು ಸಾರದಲ್ಲಿರ್ತಕ್ಕಂಥದ್ದು. ಜಾಗ್ರತೆ ಅಂತಲೇ ಹೇಳ್ತಾನೆ. ಕುಜ ಬೇರೆ ಧನಿಷ್ಠ ನಕ್ಷತ್ರ ಸಾರ, ಅಲ್ಲಿಗೆ ಕುಜರಾಹು ಸಂಧಿಯ ಪ್ರಭಾವ. ತುಂಬಾ ಹುಷಾರಾಗಿರಿ. ಶುಕ್ರನ್ ಜೊತೆ ಬೇರೆ ಸೇರಿರೋದ್ರಿಂದ ಕಲಾವಿದರು, ಸ್ಪೋರ್ಟ್ಸ್ ಪರ್ಸನ್ಸ್, ಅಲ್ಲೊಂದು ಎಳೆದಾಟ. ಗುಪ್ತನಿಧಿ, ಗುಪ್ತಧನ, ದಿಢೀರ್ ದುಡ್ಡು, ಬೆಟ್ಟಿಂಗು, ಅಡ್ಡದಾರಿ, ಅಡ್ಡ ಸಂಪಾದನೆ, ಅಡ್ಡ ಆಲೋಚನೆ, ಅಡ್ಡ ಚಿಂತನೆ, ಅಲ್ಲೆಲ್ಲೋ ಎಳಿತಕ್ಕಂಥ ಒಂದು ಪ್ರಭಾವ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವಮಾನ, ಯಾವುದೋ ಒಂದು ಹಳೆಯದ್ದು ಇನ್ನೊಂದು ಕೆದಕಿ ತೆಗೆದಿಡತಕ್ಕಂಥದ್ದಾಗುತ್ತೆ. ಭೂಮಿ ಕಂಪಿಸ್ತಕ್ಕಂಥದ್ದು, ಬಿರುಗಾಳಿ ಜಾಸ್ತಿ, ಸುಂಟ್ರು ಗಾಳಿ ಜಾಸ್ತಿ, ಬಿಸಿಲು ಗಾಳಿ ಜಾಸ್ತಿ, ಹಾಹಾಕಾರ ಜಾಸ್ತಿ, ಉಸಿರಾಟಕ್ಕೆ ತೊಂದರೆ. ಜಾಗೃತೆ ಅಂತಲೇ ಹೇಳ್ತೇನೆ. ವೆರಿ ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದಿರಿ. ಪ್ರತಿ ಭಾನುವಾರ ಏನಾದರೂ ಒಂದು ಸಂಸ್ಕಾರದ ಮಾತಿನೊಂದಿಗೆ, ವಿಶೇಷತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡತಕ್ಕಂಥದ್ದು. ಒಂದೇ ಒಂದು ತಪ್ಪು ಇಡೀ ಜೀವನಕ್ಕೆ ನೋವು ತಂದು ಕೊಡುತ್ತೆ. ಒಂದು ತಪ್ಪು ಇಲ್ಲ ಒಂದು ಮಾತು, ಒಂದು ಕಮಿಟ್ಮೆಂಟು, ಗೊತ್ತಿಲ್ಲ ಯಾಕೆ ಮಾಡಿಸುತ್ತೋ. ನಾವು ಅಂದುಕೊಳ್ಳುವ ಉದ್ದೇಶ ಒಂದು, ಅಲ್ಲಿ ನಡೆಯುವ ಉದ್ದೇಶ ಇನ್ನೊಂದು. ಹೌದು, ನಾವಂದುಕೊಳ್ಳುವ ಉದ್ದೇಶ ಒಂದು, ಅಲ್ಲಿ ನಡೆಯೋದೊಂದು. ಅದಕ್ಕೆ ಇತಿಹಾಸ ನಮಗ್ ತೋರಿಸ್ಕೊಡುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ, ಇದು ಮಾಡಬಾರ್ದಿತ್ತು ಗುರುಗಳೇ. ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಋಷಿ ಪರಂಪರೆಗೆ ಬಿಟ್ಟಿಲ್ಲ, ಚಕ್ರವರ್ತಿಗಳಿಗೆ ಬಿಟ್ಟಿಲ್ಲ, ಇನ್ನು ನಾವು ನೀವು ಎಷ್ಟರ ಮಾತ್ರ. 800 ಕೋಟಿ ಜನಗಳಿರತಕ್ಕಂಥವರು ನಾವು. ಒಂದೊಂದು ರಾಶಿಗೂ ಕಡಿಮೆ ಎಂದರೂ ಒಂದು 60ರಿಂದ 62 ಕೋಟಿ ಒಂದು ರಾಶಿಗೆ ಬರೋದು. ಅದರಲ್ಲಿ ನಕ್ಷತ್ರಕ್ಕೆ ತಗೊಳ್ಳಿ, ಅದನ್ನು ಒಂದು ಕಡಿಮೆ ಎಂದರೂ ಒಂದು 20 ಕೋಟಿ ಒಂದು ರಾಶಿ ನಕ್ಷತ್ರಕ್ಕೆ ಬರ್ತಾರೆ. ಅಯ್ಯೋ ಹೀಗಾಗ್ಬಿಡ್ತು ಗುರುಗಳೇ, ಅಯ್ಯೋ ಹಾಗಾಗ್ಬಿಡ್ತು ಗುರುಗಳೇ. ನೋಡಿ, ಭೀಷ್ಮ ತಾನು ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ಕುರು ವಂಶಕ್ಕೆ ಬೆಂಕಿ ಆಗ್ಬಿಡ್ತು. ಒಂದು ನಿರ್ಧಾರ, ನಾನು ಅಖಂಡ ಬ್ರಹ್ಮಚಾರಿಯಾಗಿ ಇರುತ್ತೇನೆ. ವಯಸ್ಸಾದ ತಂದೆ ವಯಸ್ಸಾದ ಕಾಲದಲ್ಲಿ ಹೋಗಿ ಸತ್ಯವತಿ ದೇವಿಯನ್ನ ಇಷ್ಟಪಡ್ಬೇಕಾ? ಅದನ್ನ ಮದುವೆ ಮಾಡ್ಕೊಳ್ಳೋ ವಯಸ್ಸ ಒಂದು 70 ದಾಟಿ ಬಿಟ್ಟಿದೆ ಪುಣ್ಯಾತ್ಮನಿಗೆ. ಇತ್ತು ರಾಜ ಮಹಾರಾಜರುಗಳಿಗೆ. ಅಲ್ಲ, ಎಲ್ರಿಗೂ ಒಂದು ಹುಚ್ಚಿರುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಅವಕಾಶ ಸಿಗದೆ ಇರುವವರೆಗೂ ಎಲ್ಲರೂ ರಾಮಚಂದ್ರರೇ.
ಆ ಭಾವ ನಮ್ಮನ್ನ, ಆ ಆಸೆ, ಅವಕಾಶ ಸಿಕ್ಬಿಡ್ತು, ಎಲ್ಲ ಬಾಚ್ಕೊ, ಎಲ್ಲ ಬೇಕು, ಎಲ್ಲರೂ ರಾಮ. ಅದಕ್ಕೆ ಹೇಳೋದು ರಾಮರ ಹೆಸರು ಯಾಕೆ ತಂದಿಡ್ತೇವೆ ಅಂದ್ರೆ, ರಾಮರಿಗೆ ಅವಕಾಶವಿದ್ದರೂ ಆಸೆ ಪಡ್ಲಿಲ್ಲ. ಭರತ ಖುದ್ದು 2 ತಿಂಗಳ ನಂತರ ಬಂದು ಕೂಡ ಖುದ್ದು ಅಹಲ್ಯಾದೇವಿ ಬಂದು, ಕೈಕೇಯಿ ದೇವಿ ಬಂದು, ತಗೊಳಪ್ಪ ನಿನ್ನ ರಾಜ್ಯ ತಪ್ಪಾಯ್ತು. ಕುಲಗುರುಗಳು ವಸಿಷ್ಠರು, ಜಾಬಾಲಿ ಮಹರ್ಷಿಗಳು ಬರ್ತಾರೆ. ತಲೆಗಿಲೆ ಕೆಟ್ಟಿದೀಯನೋ, ನಿಮ್ ತಂದೆ ಓದ ಕಣ, ಮಾತು ಕೊಟ್ಟವನೇ, ನೀನು ಮಾತು ಕೊಟ್ಟಿದ್ದ, ಅವನೇ ಓದ, ಮಾತು ತಗೊಂಡವನು ಓದ. ಅವನ ಆಡಿದ ಮಾತಾಡಿದವನೇ ಹೊರಟೋದ ಕಣ. ಇದೆಲ್ಲ ಸೆಂಟಿಮೆಂಟ್ಸ್ ಇಟ್ಕೊಂಡು ಕುತ್ಕೋಬಾರ್ದು, ಬಾರೋ ಬಂದು ರಾಜ್ಯ ಆಳು ಬಾರೋ ಅಂತ ಜಾಬಾಲಿಗಳು. ಅವರು ಒಂಥರ, ಅವರ ಸಿದ್ಧಾಂತಗಳು ಬೇರೆ ಜಾಬಾಲಿ ಮಹರ್ಷಿಗಳದ್ದು. ವೈದಿಕಕ್ಕೆ ಮೀರಿದಂತ ಜ್ಞಾನಾರ್ಜನೆ, ಒಂದು ರೀತಿ ವಿಜ್ಞಾನ ಪರಂಪರೆಯ ಒಂದು ಗಣಿತಜ್ಞ ಜಾಬಾಲಿ ಮಹರ್ಷಿಗಳು. ರಾಮರು ಕೇಳಲ್ಲ. ಒಂದು ಮಾತು ಭೀಷ್ಮರ್ ನೋಡಿ ಅವತ್ತು, ನಾನು ಅಖಂಡ ಬ್ರಹ್ಮಚಾರಿ ಆಗಿರ್ತೇನೆ, ನಾನು ಮದುವೆಯಾಗೋಲ್ಲ ಅಂತ ಹೇಳ್ಬಿಡ್ತಾರೆ. ಅವತ್ತೇನಾದ್ರೂ ಆ ನಿರ್ಧಾರ ತಗೊಳ್ಳದೇ ಇದ್ದಿದ್ದರೆ ಕಟ್ಟ ಕಡೆಯ ಕಾಲದಲ್ಲಿ ಕಣ್ಣೀರಾಗ್ತಿರ್ಲಿಲ್ಲ. 255, 256 ವರ್ಷ ದಾಟಿದಂತ ಅಜ್ಜ ಬಾಣಗಳ ಆ ಒಂದು ಮಳೆನಲ್ಲಿ ಮಲಗ್ತಾ, ಇಲ್ಲಿ ಈ ಉಗುರು ಬೆರಳು ನಡುವೆ ಬಾಣಗಳ ಪರಂಪರೆ ಹೊಡೆದಿದೆ. ಹೆಬ್ಬೆಟ್ಟು ಜಾಗವಿಲ್ಲದಷ್ಟು ಆ ರೀತಿ ಅರ್ಜುನನ ಕೈಯಲ್ಲಿ ಹೊಡೆಸ್ಕೊಂಡಿರೋದು. ಸುಮ್ಮನೆ ಅವತ್ತು ಆ ಮಾತಾಡದೆ ಇದ್ದಿದ್ರೆ, ನಾನು ಮದುವೆ ಆಗ್ತೇನೆ, ಆ ಮಾತಾಡದೆ ಇದ್ದಿದ್ರೆ, ಅಖಂಡ ಬ್ರಹ್ಮಚಾರಿ, ನಾನು ಮದುವೆ ಆಗೋಲ್ಲ ಅನ್ನೋದಿದ್ದಿದ್ರೆ ಮದುವೆ ಆಗ್ತಿತ್ತ? ಆತನ ಮಕ್ಕಳು ರಾಜ್ಯಭಾರ ಮಾಡ್ತಿದ್ರ? ತಾನೇ ಕುಳಿತು ಒಂದು ನಿಯಂತ್ರಣಕ್ಕೆ ತಗೋಬೋದಿತ್ತ? ಈ ರೀತಿ ಜಗಳಗಳು ಕಲಹಗಳು ಆಗದೆ ಇರತಕ್ಕಂಥದ್ದು ನಡಿಬೋದಿತ್ತ? ಬೇಡ. ವಿಚಿತ್ರ ವೀರ್ಯನ ಹೆಂಡತಿ ಅಂಬಾಲಿಕಾ, ಅಲ್ಲಿ ದೇವ್ರ ನ್ಯಾಯ ಅನ್ನೋದೊಂದಿತ್ತು ದ್ವಾಪರಾಯುಗದಲ್ಲಿ. ಮಕ್ಕಳಿಲ್ಲದ ಪಕ್ಷದಲ್ಲಿ ತಮ್ಮನ ಹೆಂಡತಿಗೆ ಅಣ್ಣ ಮಕ್ಕಳು ಮಾಡಬಹುದಿತ್ತು, ಅದರ ಮುಖೇನ ಸಿಂಹಾಸನಕ್ಕೆ ಕುಳ್ಳರಿಸಬಹುದಿತ್ತು. ಇಲ್ಲ, ಅಖಂಡ ಬ್ರಹ್ಮಚಾರಿ ಅಂತ ಮಾತು ಕೊಟ್ಬಿಟ್ಟಿದನಲ್ವಾ, ಒಂದು ಮಾತು ಸರಿ. ಸತ್ಯವತಿ ದೇವಿಯ ಆ ಒಂದು ಕನ್ಯೆಯಾಗಿದ್ದಾಗ ಹುಟ್ಟಿದ ವೇದವ್ಯಾಸರು, ಅವರ ಮುಖೇನ ಮಕ್ಕಳು ಸರಿ. ಆ ಮಕ್ಕಳಲ್ಲೂ ದೋಷ, ಅವರ ಮಕ್ಕಳಲ್ಲೂ ದೋಷ. ನೋಡ್ಕೊಂಡು ವೇದನೆ ಪಟ್ಕೊಂಡು, ಸಂಕಟ ಪಟ್ಕೊಂಡು, ಬಾಧೆ ಪಟ್ಕೊಂಡು, ಒಂದು ಮಾತು, ಒಂದು ನಿರ್ಧಾರ 224ನೇ ವಯಸ್ಸಿನಿಂದ 257ನೇ ವಯಸ್ಸಿನವರೆಗೂ, ಅಂದ್ರೆ ಸುಮಾರು 225 ವರ್ಷ ಕಣ್ಣೀರು ಹಾಕಿದ್ದಾನೆ ಭೀಷ್ಮ. ಯೋಚನೆ ಮಾಡಿ ನೋಡಿ, ಒಂದು ನಿರ್ಧಾರ. ಅಷ್ಟವಸುಗಳಲ್ಲಿ 8ನೇ ವಸು ಅವರು. ಆ ಶಾಪಗ್ರಸ್ತ ಇರಬೇಕಿತ್ತು, ಆತ ಮಾಡಿದಂತ ಗೋವಿಗೆ ಮಾಡಿದಂತ ಒಂದು ದೋಷಕ್ಕೆ. ಅದೊಂದು ದೊಡ್ಡ ಕತೆ ಭೀಷ್ಮರದ್ದು, ಹುಟ್ಟು ಬರ್ಲಿಕ್ಕೆ ಬಿಡಲಿಲ್ಲ. ಒಂದು ನಿರ್ಧಾರ, ಒಂದೇ ಒಂದು ನಿರ್ಧಾರ. ದುರ್ಯೋಧನ ಅದೇನೋ ಮಾಡ್ಕೊಂಡಿದ್ರೆ ಕೊಟ್ಟಾಕೋ, ಹೋಗೋ ಬದುಕೋ ಹೋಗು. ಒಂದು ನಿರ್ಧಾರ. ತನ್ನ ಪ್ರಿಯಾತಿ ಪ್ರಿಯ ಮಿತ್ರನನ್ನ ಉಳಿಸ್ಕೋತಿದ್ದ, ತುಂಬಾ ಹೆಸರು ಪಡೀತಿದ್ದ, ತನ್ನ ಸಾಮ್ರಾಜ್ಯ ಆಳ್ತಿದ್ದ, ತನ್ನ ತಮ್ಮಂದಿರ ಜೊತೆ ನೆಮ್ಮದಿಯಾಗಿರ್ತಿದ್ದ, ತನ್ನ ಭಾವನ ಜೊತೆ ನೆಮ್ಮದಿಯಾಗಿರ್ತಿದ್ದ, ತಂಗಿಯ ಜೊತೆ ನೆಮ್ಮದಿಯಾಗಿರ್ತಿದ್ದ. ಒಂದು ನಿರ್ಧಾರ, ಎಷ್ಟು ಲಕ್ಷ ಜನರ ಸಾವಾಯ್ತು, ಕಡೆಗೆ ತೊಡೆ ಮುರಿದು ಸತ್ತ. ಒಂದು ನಿರ್ಧಾರ. ಅವನ್ ಸಾಯೋ ಸಂದರ್ಭದಲ್ಲಿ ಯೋಚನೆ ಮಾಡ್ತಾನೆ, ಅಯ್ಯೋ ನಾನು ಅವತ್ತು ಕೊಟ್ಟಿದ್ರೆ ಸರಿ ಇತ್ತೇನೋ. ಒಂದು ನಿರ್ಧಾರ, ನಮಗೆ ಗೊತ್ತಿಲ್ಲದೆಯೇ ಕರ್ಮ ಸುತ್ತಿಕೊಂಡು. ಕೆಲವ್ರು ಹೇಳೋದನ್ನ ನೋಡ್ತಿರ್ತಾನೆ. ಮೊನ್ನೆ ಒಂದು ಜಾತಕ, ಗಂಡನ ಜಾತಕ ಇಡ್ತಾರೆ. ಅಮ್ಮ
ಮದುವೆವರೆಗೂ ಬಲ ಇತ್ತು ನಿನ್ನ ಗಂಡನಿಗೆ, ಮದುವೆ ನಂತರ ಬಲವಿಲ್ಲ. ಹೆತ್ತ ತಂದೆ ತಾಯಿ ಕುಟುಂಬ ಒಡ ಹುಟ್ಟಿದವರು ಎಲ್ರೂ ನೋವೇ. ಅವನಿಗೆ ದೊಡ್ಡ ದೊಡ್ಡ ಆಸ್ತಿಗಳು ಹೊರಟೋಗುತ್ತೆ ಅಂದ್ರೆ ನಂಬೋಲ್ಲ. ತಂದೆಯ ಕೈಯಲ್ಲಿ 10 ಕೋಟಿಗಳ ಪ್ರಾಪರ್ಟಿ, ಮಗನಿಗೆ ಏನು ಮಾಡಿಲ್ಲ, ಎಲ್ಲ ತೆಗೆದು ಹೆಣ್ಮಕ್ಳ ಹೆಸರು ಮಾಡಿಟ್ಬಿಟ್ಟಿದ್ದಾರೆ. ಅದ್ಯಾವ ಭಾವವೋ ನೋಡಿದ್ದೀತಾನೆ. ತಂದೆಗೆ ತೀರಾ ದೊಡ್ಡ ಅನಾರೋಗ್ಯ, ಮಲಗಿದ ಜಾಗದಲ್ಲಿಯೇ ಮಲಮೂತ್ರಗಳ ವಿಸರ್ಜನೆ, ತೊಳೆದಿದ್ದಾನೆ, ಮಾಡಿದ್ದಾನೆ, ನಿಂತಿದ್ದಾನೆ, ಕಾಪಾಡಿದ್ದಾನೆ, ಎಲ್ಲ ಬಿಟ್ಟು ವ್ಯವಹಾರ ಬಿಟ್ಟು ತಂದೆ ಕರೆದ್ರು ಅಂತ ಓಡಿ ಬಂದು ನಿಂತಿರ್ತಕ್ಕಂಥ ಮಗನಿಗೆ ತಾನು ಮಾಡಿದ ಒಂದು ಕರ್ತವ್ಯ, ಒಂದು ನಿರ್ಧಾರ, ಇವತ್ತು ಮಗ ದಿವಾಳಿ. ಒಂದು ನಿರ್ಧಾರ, ಇಲ್ಲಮ್ಮ ಏನು ಮಾಡಕ್ಕಾಗಲ್ವಾ ಗುರುಗಳೇ ಅಂತ ಧರ್ಮಪತ್ನಿ ಪಾಪ. ಇಲ್ಲ ತಾಯಿ, ನೋಡು ನಿನ್ ತಮ್ಮನ ಕೈಯಿಂದ ಈ ತರ ಶನಿ ಕುಜ ನೋಡ್ತಿದೆ, ಒಂದು ಲಿಕ್ಕರ್ ತರದ್ ಏನೋ ಒಂದು ಯೋಚನೆ ಮಾಡ್ತಿದ್ದಾನೆ ಅಂದ್ರೆ, ಹೌದು ಗುರುಗಳೇ ಮಾಡ್ಬಿಟ್ಟು ಬಾ ಅವನಿಗೊಂದು ತಿಂಗಳಿಗೊಂದು 2 ಲಕ್ಷ ಬರೋವಾಗ ಮಾಡಿ ಒಂದು ವ್ಯವಸ್ಥೆ ಮಾಡಿ ನೋಡ್ಕೊಳ್ಳೋ ತರ ಮಾಡೋಣ. ನೋಡಿ, ಒಂದು ನಿರ್ಧಾರ. ನಾವ್ ಅಂತಿರ್ತೇವೆ, ಇಲ್ಲ ನಮ್ಮ ಅಪ್ಪ ಹೇಗ್ ಮಾಡ್ಬಾರ್ದಿತ್ತು, ನಮ್ಮ ಮಾವ ಹೇಗ್ ಮಾಡ್ಬಾರ್ದಿತ್ತು, ಇನ್ನೂ ಕೆಲವ್ರು ನೋಡ್ಬೇಕು, ಛೇ ಮದುವೆ ಆಗಬಾರದಿತ್ತು. ಇವತ್ತು 100 ಜನರು ಮದುವೆ ಆಗಿದ್ದಾರೆ ಅಂದ್ರೆ 95 ಜನ ಯಾಕೆ ಮದುವೆ ಆದ್ವಿ ಅಂತಾರೆ, ನೀವು ನಂಬೋಲ್ಲ. ಯಾಕೆ ತಾನೆ ಮದುವೆ ಆದ್ವಿ ಗುರುಗಳೇ? ಒಂದು ನಿರ್ಧಾರ. ಈ ಒಂದು ಅವತ್ತು ದ್ರೌಪದಿ ಆ ಒಂದು ನಿರ್ಧಾರ ಮಾಡಿದ್ದರೆ, ಕುಂತಿದೇವಿ ಹೇಳ್ದಾಗ 5 ಜನ ಹಂಚ್ಕೊಳ್ಳಿ ಅಂದಾಗ ಹೊರಗಡೆ ಬಂದಾಗ ಎಲ್ಲರೂ ದಿಗ್ಭ್ರಾಂತರಾಗಿ ನಿಂತಿದ್ದಾಗ ನೋಡ್ಬಿಟ್ಟು ಅವಾಗ ಒಂದು ನಿರ್ಧಾರ, ನನಗೆ ಅರ್ಜುನ ಆ ಮತ್ಸ್ಯ ಯಂತ್ರವನ್ನ ಬೇಯಿಸಿರೋದು, ನಮ್ಮ ತಂದೆ ತಪಸ್ಸು ಮಾಡಿ ಹೋಮ ಯಜ್ಞ ಮಾಡಿ ಆ ಯಜ್ಞದಿಂದ ಬಂದಿರತಕ್ಕಂಥ ಯಜ್ಞ ಸೇನೆ, ನಾನು ಅರ್ಜುನ್ ಜೊತೆಲೇ ಇರೋದು ಅಂತ ಒಂದು ಮಾತು ಹೇಳಿದ್ದಿದ್ದರೆ ಇಡೀ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ. ನಂಬ್ತೀರಾ? ಒಂದು ಮಾತು, ಒಂದು ನಿರ್ಧಾರ ಇಡೀ ಜೀವನ ಪರ್ಯಂತ ಹಂಟ್ ಮಾಡುತ್ತೆ. ಯಾರಿಗಾದ್ರೂ 5 ಗಂಡಂದರು ಇರತಕ್ಕಂಥದ್ದು ಎಲ್ಲಾದ್ರೂ ನೋಡಿದೀವಾ, ಕೇಳಿದೀವಾ? ಏನಕ್ಕೆ ದ್ರೌಪದಮ್ಮ ಆ ಥರ ಆಗಿದ್ದು ಗೊತ್ತಾ? ಅದೊಂದು ಕಥೆ ಇದೆ. ಅದ್ರ ಹಿಂದ್ಗಡೆ ದುಷ್ಯಂತನ ನಳ ಮಹಾರಾಜ, ಆತನ ಪತ್ನಿ ದಮಯಂತಿ ಮಗಳು ಇಂದ್ರಸೇನೆ, ಅಲ್ಲೊಂದು ಲೆಕ್ಕಾಚಾರ ನಡೆಯುತ್ತೆ. ಅದಕ್ಕೆ ಈ ಜನ್ಮ. ಆದ್ರೂ ಅದು ಆ ಕಾಲಕ್ಕೂ ಈ ಕಾಲಕ್ಕೂ ಒಂದು ತಾಳೆ ಇದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ವಿವಾಹ ವಿಚ್ಛೇದನಗಳು ಜಾಸ್ತಿ, ಮಾತೊಬ್ಬರ ಹತ್ರ, ಭಾವಗಳೊಬ್ಬರ ಹತ್ರ, ಮನಸ್ಸೊಬ್ಬರ ಹತ್ರ, ಎಲ್ಲೋ ಅಲ್ಲೊಂದು ವಿಚಲಿತ. ಪುರುಷರ ಒಂದು ದೌರ್ಬಲ್ಯದ ನಡುವೆ, ಆ ಒಂದು ಜೊಳ್ಳುತನದ ನಡುವೆ ಈ ತಾಯಂದಿರಿಗೂ ಆಸೆಗಳಿದೆ. ಮುಂದೆ ಕಲಿಗಾಲದಲ್ಲಿ ಈ ರೀತಿ ಮದುವೆಗಳು ಮುರಿಯುತ್ತೆ. ನೋಡಪ್ಪ, ಎರಡನೇ ಮದುವೆ ಆದವ್ರನ್ನ ಬಿಡ್ತಾರ? ಲೋಕ ಒಪ್ಪುತ್ತಾ? ಸಮಾಜ ಒಪ್ಪುತ್ತಾ? ಅವ್ರನ್ನ ನೋಡೋ ದೃಷ್ಟಿ ಒಂಥರ ನೋಡ್ದ ಮರಳಿ ಸಿಕ್ಸರ್ ಹೊಡೆದು ಬಿಟ್ಟಿದ. ನೋಡೋ ಅವನು 2ನೇ ಮದುವೆ ಆಗಿದ್ದಾನೆ. ಇನ್ನು ಹೆಣ್ಣಾಗ್ಬಿಟ್ರೆ ತಾಯಿ ಮೂರ್ತಿ, ಆ ಅಮೃತ ಮೂರ್ತಿ 2ನೇದಂತೆ ಕಣೋ, 2ನೇ ಬದುಕಂತೆ ಕಣೋ. ನೀವು ನಂಬಲ್ಲ, ನಾನು ಜಾತಕಗಳು ನೋಡ್ತಿದ್ದೇನೆ. 3 ಮದುವೆ 4 ಮದುವೆ ಆಗಿರೋರ ಜಾತಕವನ್ನು ನೋಡಿದ್ದೇನೆ. ಇದನ್ನ ದ್ರೌಪದಮ್ಮ ಆಗ್ಲೇ ತೋರಿಸ್ಕೊಟ್ಟಿದೆ. ಆಕೆಗಾದ ಅವಮಾನ, ಆ ಬಿರುಗಾಳಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಗಂಡ ಸರಿಯಾಗಿ ನೋಡ್ತಿಲ್ಲ, ಇಲ್ಲಿ ಬಂದು ಏನೋ ಬದುಕು ಕಟ್ಟಿದಾಳೆ, ಇಲ್ಲಿ ಯಾವುದೋ ಒಂದು ಮದುವೆಯ ಸಂಬಂಧ, ಮಕ್ಕಳನ್ನ ನೋಡೋಕ್ ಬಿಡ್ತಿಲ್ಲ, ಸಾಕೋಕ್ ಬಿಡ್ತಿಲ್ಲ. 2ನೇ ಬದುಕು ಸಾಕಾಗ್ಬಿಟ್ಟಿದೆ ಗುರುಗಳೇ, ನನಗೆ ಯಾಕೆ ತಾನೇ ಆದ್ನು, ಯಾವುದ್ರಲ್ಲೂ ಇಲ್ಲ, ಎಂದರಲ್ಲೂ ಇಲ್ಲ. ನಾನು ಹೇಳಿದ್ದೀನಲ್ಲಮ್ಮ, ಪುನರ್ವಿವಾಹಂ ಪುನರ್ ದೋಷಂ. ಒಂದು ನಿರ್ಧಾರ, ಕಷ್ಟನೋ ಸುಖನೋ ಮಕ್ಕಳಿಗೆ ಅಮ್ಮನಾಗಿದ್ದು ಬಿಡೋಣ, ಬಿಡು ಯಜಮಾನ್ರು ಬಿಡು, ನಿನ್ ಪಾಡಿಗೆ ನೀನ್ ನಿತ್ಕೋಪ ಅಂದುಕೊಂಡು ಬಿಟ್ಟಿದ್ದರೆ ಆ ಹುಡುಗಿ ಬಾಯಲ್ಲಿ ಬಂದ್ಬಿಡ್ತು. ಎಲ್ಲೋ ಬೆಂಕಿ ಹಚ್ಕೊಬಿಟ್ಟೆ ಗುರುಗಳೇ, ಎಲ್ಲೋ ಬೆಂಕಿ ಹಚ್ಕೊಬಿಟ್ಟೆ ಗುರುಗಳೇ.
ಒಂದು ನಿರ್ಧಾರ. ಅವತ್ತು ದ್ರೌಪದಿ ಎಲ್ರೂ ವಿಚಿತ್ರವಾಗಿ ನೋಡೋದೆ. ಮೊದಲೇ ಅಗ್ನಿ ಸಂಭೂತೆ ತಾಯಿ ಜಗನ್ಮಾತೆ, ಆ ಪಾಟಿ ಅಂದ ಕೃಷ್ಣೆ. ಲೋಕದಲ್ಲಿ ಸ್ತ್ರೀಯರೇ ದಗದಗಿಸ್ತಿದ್ರಂತೆ, ಬೆಂಕಿ ಹಾಕ್ತಿದ್ರಂತೆ ಅಮ್ಮನವರನ್ನ ನೋಡಿ. ಏನೋ ಅಂದ ಇದು ಅಂತ ಉತ್ತರ ದೃಷ್ಟಿಯಲ್ಲಿ, ವಾಂಛನ ದೃಷ್ಟಿ. ಸ್ತ್ರೀಯರಿಗೆ ಅಮ್ಮನವರನ್ನ ನೋಡಿದ್ರೆ ವಾಂಛನಗಳು ಹುಟ್ಟುತ್ತಿದ್ವಂತೆ. ಅಂಥದೊಂದು ಅಮ್ಮನವರ ಅಂದ ದ್ರೌಪದಮ್ಮ ಅನ್ನೋದು. ಅದಕ್ಕೆ ಆ ಒಂದು ಪ್ರಣವ ಶಕ್ತಿ. ಆದರೂ ಇಡೀ ಲೋಕವೆಲ್ಲ ಮಾತಾಡ್ತಿದ್ದಿತ್ತು. ತುಂಬಿದ ಸಭೆಯಲ್ಲಿ ಅದೇ ಮಾತು ಬರೋದು. ಲೋಕದಲ್ಲಿ ಯಾರಾದ್ರೂ 5 ಗಂಡಂದ್ರನ್ನ ಮದುವೆ ಆಗಿರೋ ಸ್ತ್ರೀ ನೋಡಿದ್ಯಾ ಅಂತವಳನ್ನ ಏನಂತಾರೆ ಅನ್ನೋ ಒಂದು ಮಾತು ಬರುತ್ತೆ. ಅಂಥದ್ದೊಂದು ನಮಗ್ ತಡ್ಕೊಳಕ್ಕಾಗುತ್ತಾ? 2ನೇ ಮದುವೆ, 2ನೇ ಬದುಕು. ಕೆಲವ್ರು ನಟ ನಟಿ ನೋಡ್ತಿರ್ತಾರೆ, 3ನೇದಂತಪ್ಪ, 4ನೇದಂತಪ್ಪ. ಅಲ್ಲ, ಅವ್ರೇನ್ ಮನುಷ್ಯರುಗಳಲ್ವಾ? ಅವ್ರಿಗೇನ್ ಆಸೆಗಳಿಲ್ವಾ? ಭಾವನೆಗಳಿಲ್ವಾ? ಬೇಕು ಅಂತ ಡೈವರ್ಸ್ ಮಾಡ್ಕೋಬೇಕು ಅಂತ ಮದುವೆ ಆಗ್ತಾರ? ಅಲ್ಲ, ಅಲ್ಲಿ ಒಂದ್ಲಿಲ್ಲ. ಆ ಬೆಂಕಿಗೆ, ಆ ಆಲೋಚನೆಗೆ, ಆ ಶಕ್ತಿಗೆ ಒಂದು ನಿರ್ಧಾರ. ಧರ್ಮರಾಯರು ಜೂಜಾಡದೆ ಹೋಗಿದ್ದರೆ, ಹೌದು, ಆ ಜೂಜಾಟ ಕರೆದಾಗ ಇಲ್ಲ ಹೋಗಪ್ಪ ಅಂದು ಬಿಟ್ಟಿದ್ದರೆ, ಎಷ್ಟು ಜನ ಇವತ್ತು ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಇನ್ನೊಂದು ಮನಿ ಲಾಂಡ್ರಿಂಗು, ಇನ್ನೊಂದು ಅಂತ ಅಡ್ಡದಾರಿಯ ಸಂಪಾದನೆ, ಅಡ್ಡದಾರಿಯ ಆಲೋಚನೆ ಅನ್ನತಕ್ಕಂಥದ್ದು ಹೋಗಿರತಕ್ಕಂಥದ್ದು. ಯೋಚನೆ ಮಾಡಿ, ಎಷ್ಟು ಜನ. ಆ ಒಂದು ನಿರ್ಧಾರ, ಈ ಬಿಸ್ನೆಸ್ ಮಾಡಬಾರ್ದಿತ್ತು ಗುರುಗಳೇ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಹೋಗ್ಬಾರ್ದಿತ್ತು ಗುರುಗಳೇ, ಇವನ್ ಯಾರನ್ನೋ ನಂಬ್ಕೊಂಡ್ಬಿಟ್ಟು ಮಾಡಿಬಿಟ್ಟೆ ಗುರುಗಳೇ, ನೋಡ್ಕೋತಾನೆ ಅಂತ ಮಾಡಿಬಿಟ್ಟೆ ಗುರುಗಳೇ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಬಿಟ್ಟೆ ಗುರುಗಳೇ, ಸರ್ವನಾಶ ಮಾಡಿಟ್ಬಿಟ್ಟ ಗುರುಗಳೇ. ಆ ಒಂದು ನಿರ್ಧಾರ. ಧರ್ಮರಾಯರು ಏನೇನ್ ಕಳ್ಕೊಂಡ್ರು ನಿಮಗ್ ಗೊತ್ತಿದೆ. ಎಷ್ಟು ಜನ ನಿಮ್ ಜೀವನದಲ್ಲಿ ಈ ತರದ್ದು ನಿರ್ಧಾರಗಳು. ಒಂದು ತಪ್ಪು, ಅದು ತಪ್ಪಲ್ಲ. ತಪ್ಪು ಅನ್ಕೊಳ್ಳೋದಂತೂ ಮಹಾ ತಪ್ಪು, ಓಪನ್ ಆಗಿ ಹೇಳ್ತೇನೆ. ನಮ್ಮ ವಿವೇಚನೆಗೆ ಮೀರಿತ್ತು. ಕರ್ಮ ನಮ್ಮನ್ನ ಆಳುತ್ತೆ. ಅದಕ್ಕೆ ಕೇಳ್ಕೊಳ್ಳಿ, ಚೆಕ್ ಮಾಡಿ, 10 ಬಾರಿ ಕೇಳಿ, 10 ಬಾರಿ ಕೇಳಿ, ನನಗಿದೆಯಾ, ಮಾಡಬಲ್ಲೆನಾ, ಹೋಗಬಲ್ಲೆನಾ, ಸಾಧಿಸಬಲ್ಲೆನಾ. ಸುಮ್ಮನೆ ಸಮಯ ಪೋಲು, ದುಡ್ಡು ಪೋಲು, ಅವಮಾನ, ಅಪವಾದ. ನೋಡಿ, ಆ ಒಂದು ನಿರ್ಧಾರ. ಕೆಲಸ ರಿಸೈನ್ ಮಾಡಬಾರ್ದಿತ್ತು ಗುರುಗಳೇ. ಒಬ್ಬ ಬಹುದೊಡ್ಡ ವ್ಯಕ್ತಿ, ಒಂದೊಳ್ಳೆ ಲೈಫ್ ಇನ್ಶೂರೆನ್ಸ್ ನಲ್ಲಿ ಪೋಸ್ಟ್, ಲೀಗಲ್ ಡಿಪಾರ್ಟ್ಮೆಂಟ್ ಓದಿದ್ದಾರೆ, ಅಪ್ಲೈ ಮಾಡಿದ್ರೆ ಗವರ್ಮೆಂಟ್ ಲಾಯರ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾರೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ಕೆಲಸ ಬಿಟ್ಟು ಈ ಡಿಪಾರ್ಟ್ಮೆಂಟ್ ಬಂದ್ಬಿಟ್ರು. ಇಲ್ಲಿ ಡಿಸ್ಟ್ರಿಕ್ಟ್ ಒಂಥರ ಜಡ್ಜ್ ಎಕ್ಸಾಮ್ ಬರೀತಾರೆ, ಪಾಸು ಆಗ್ಬಿಡ್ತಾರೆ, ಸೆಲೆಕ್ಷನ್ನು ಆಗ್ಬಿಡ್ತಾರೆ. ಇನ್ನೇನ್ ಪೋಸ್ಟಿಂಗ್ ಆಗ್ಬೇಕು, ಯಾರೋ ಸ್ಟೇ ತರ್ತಾರೆ. ಎಲ್ರಿಗೂ ಸೇರಿ ನೆತ್ತಿ ಮೇಲೆ ಇವರಿಗೂ. ಅಯ್ಯೋ, ನೆಮ್ಮದಿಯಾಗಿದ್ದೆ ಗುರುಗಳೇ, ನೆಮ್ಮದಿಯಾಗಿದ್ದೆ ಗುರುಗಳೇ. 6-7 ವರ್ಷದಿಂದ ಅಲೆದಾಡುತ್ತಿದ್ದೇವೆ. ಒಂದು ನಿರ್ಧಾರ ನಮ್ಮನ್ನು ಮಾಡಿಸುತ್ತೆ ಮಕ್ಕಳೇ. ಒಂದೇ ಒಂದು ನಿರ್ಧಾರ ನೆನ್ಪಿಟ್ಕೊಳ್ಳಿ. ಒಂದು ನಿರ್ಧಾರ. ರುಕ್ಮಿಣಮ್ಮ ಅವತ್ತು ಪ್ರೀತಿ ಮಾಡಿ ಕೃಷ್ಣರಿಂದ ಬಂದಿದ್ದು, ಜೀವನ ಪರ್ಯಂತ ತನ್ನ ಎತ್ತು ಮನೆ ಕಡೆ ಹೋಗ್ಲಿಕ್ಕಾಗ್ಲಿಲ್ಲ, ತನ್ನ ಅಣ್ಣಂದಿರನ್ನ ಭೇಟಿ ಆಗ್ಲಿಕ್ಕಾಗ್ಲಿಲ್ಲ, ಅವರಲ್ಲಿ ಮರಳಿ ಪ್ರೀತಿ ಪಡಿಲಿಕ್ಕಾಗ್ಲಿಲ್ಲ. ಎಷ್ಟು ಜನ ಮಾಡ್ಕೊಂಡಿರ್ತೀರಿ ಈ ತರ. ಒಂದು ನಿರ್ಧಾರ. ಇಡೀ ನನ್ನ ಕುಟುಂಬ, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಬಂಧು, ನನ್ನ ಬಳಗ, ಮತ್ತೆ ಆತ್ಮೀಯತೆ ಬರೋಲ್ಲ, ಮತ್ತೆ ಆ ಒಂದು ಆನಂದ ಬರೋಲ್ಲ. ಒಂಥರ ದೂರಕ್ಕಿಟ್ಟು ನೋಡ್ದಾಗೇ ನೋಡ್ತಾರೆ. ನೋಡಿದ್ದೇನೆ ತುಂಬಾ ನನ್ನ ಹತ್ತಿರದ ಗುರುಗಳ ಕುಟುಂಬದ ಸ್ತ್ರೀ, ಸ್ವಂತದ್ದೇ, ರಿಲೇಟಿವ್ದೇ ನಿರ್ಧಾರ ತಗೋಬಿಟ್ಟು ಮದುವೆ ಆಗ್ಬೇಕು. ಸುಮಾರು ಹೆಚ್ಚು ಕಡಿಮೆ 10 ವರ್ಷ ಫ್ಯಾಮಿಲಿ ಇಲ್ಲ. ಈಗ ಮತ್ತೆ ಒಂದಾಗಿದ್ದಾರೆ. ನೋಡ್ತೇನೆ ಆ ಒಂದು ಬಾಂಧವ್ಯ ಇಲ್ಲ, ಅನುಬಂಧ ಇಲ್ಲ,
ಆ ಕುಟುಂಬ ಸುಖ ಇಲ್ಲ, ಆ ಪ್ರೀತಿಯ ಸುಖ ಇಲ್ಲ. ಒಂದು ನಿರ್ಧಾರ ನೋಡಿ, ರುಕ್ಮಿಣಮ್ಮ, ಹೌದು ಕೃಷ್ಣ ಭಗವಂತರೇ, ಕೃಷ್ಣನ್ ಮೇಲೆ ಪ್ರೀತಿಯೇ, ಬಿಟ್ಟಿದ್ರೆ ಮದುವೆ ಮಾಡ್ಬಿಡ್ತಿದ್ರು ಬೇರೆಯವ್ರ ಜೊತೆ, ನಿಜವೇ. ಆಕೆ ತಗೊಂಡ ನಿರ್ಧಾರ ತಪ್ಪು ಸರಿ ಅಂತ ನಾನು ಜಿಜ್ಞಾಸೆ ಮಾಡ್ತಿಲ್ಲ. ಆದರೆ ಇವತ್ತಿನ ಕಲಿಯುಗಕ್ಕೆ ನಮಗ್ ಕಾಯೋ ತಾಳ್ಮೆ ಇಲ್ಲ. 17, ನೀವು ನಂಬಲ್ಲ, 18 ತುಂಬಲಿಕ್ಕೆ ನಾ ಹೇಳೇಬಿಟ್ಟೆ. ಈ ಮಗು 18 ತುಂಬಿ 3 ದಿನ 10 ದಿನ ಇರೋಲ್ಲ ಮನೇಲಿ, ಹೋಗಿ ಬರೆದಿಟ್ಕೊಳ್ಳಿ ಅಂತ ಹಾಗೆ ಮಾಡಿ ಇಟ್ಕೊಬಿಟ್ಟಿದೆ. 18 ತುಂಬುತ್ತಿದ್ದ ಹಾಗೆಯೇ ಈ ಮಗು ಎದ್ದು ಹೋಗುತ್ತದೆ. ಬಿ ರೆಡಿ ಫಾರ್ ದ್ಯಾಟ್ ಅಂತ. ಏನೂ ಮಾಡ್ಲಿಕ್ಕಾಗಲ್ವಾ? ಏನ್ ಮಾಡೋಣಮ್ಮ? ಯಾರೋ ಹೇಳಿದ್ರು ಈ ತರ ಒಂದು ಪೂಜೆ ಮಾಡಿದ್ರೆ ತಡಿಬಹುದು, ಬಟ್ ಆದರೂ ಅದೇ ಸತ್ಯ. ಏನು ನಮ್ ಜೇಬು ತುಂಬುತ್ತಷ್ಟೇ. ಒಂದ್ 10-20 ಸಾವಿರ ರೂಪಾಯಿ ತಗೊಂಡ್ ಪೂಜೆ ಮಾಡಿಸಿ ಒಂದ್ 10 ದಿನ, ಇನ್ನೊಂದ್ 10 ತಿಂಗಳು ತಡಿಬಹುದು. ಎಗೇನ್ ಪ್ರತಿ 10 ತಿಂಗಳಿಗೆ ಖಂಡಿತ ಆಗೋಲ್ಲ. ಆ ಒಂದು ನಿರ್ಧಾರ ಅವತ್ತು ಆ 9 ವರ್ಷದ ಮಗುವಾಗಿದ್ದಾಗಲೇ ದುರ್ಯೋಧನ ಮಾಡಿದ ಅಟ್ಟಹಾಸಗಳನ್ನ ನೋಡಿದ ವಿದುರ ಹೇಳ್ತಾರೆ, ವ್ಯಾಸರು ಹೇಳ್ತಾರೆ, ಇವನನ್ನು ತೊಲಗಿಸಿ ಬಿಡು. ಎಷ್ಟು ಜನರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಈ ತರ ಎಡವಟ್ಟು ಮಾಡ್ತಿದ್ರೆ ತೊಲಗಿಸ್ದೆ ಕೂತಿದ್ದೀರಿ. ಇಡೀ ಮನೆಗೆ ಬೆಂಕಿ ಹಚ್ಕೊಂಡು ಕೂತಿದ್ದೀರಿ. ಮಗನ ರೂಪದಲ್ಲೋ, ಅಳಿಯನ ರೂಪದಲ್ಲೋ, ಸೊಸೆ ರೂಪದಲ್ಲೋ, ಮಗಳ ರೂಪದಲ್ಲೋ, ತಂದೆ ರೂಪದಲ್ಲೋ, ತಾಯಿ ರೂಪದಲ್ಲೋ ಈ ತರದ ಎಡವಟ್ಟು ಒಂದು ಸಂಬಂಧ ಬಂಧ ಅಂತ ಕೂತು ಬಿಟ್ಟಿದೆ. ತ್ಯಜಿಸಿದ್ದೀರಾ? ಒಂದು ನಿರ್ಧಾರ. ನಮ್ಮಪ್ಪ ಅಲ್ವಾ ಗುರುಗಳೇ ನೋಡಿ, ನಮ್ಮ ಮಗಳಲ್ವಾ ಗುರುಗಳೇ, ನಮ್ಮ ಮಗ ಗುರುಗಳೇ. ಒಂದು ನಿರ್ಧಾರ. ಇವತ್ತು ನಡುದ ರೋಡ್ ಬಂದಿದ್ದೀರಾ, ಕಣ್ಣೀರ್ ಹಾಕ್ತಿದ್ದೀರಾ, ಸಂಕಟ ಪಡ್ತಿದ್ದೀರಾ, ಬಾಧೆ ಪಡ್ತಿದ್ದೀರಾ. ಒಂದು ನಿರ್ಧಾರದಿಂದ ಮಕ್ಕಳೇ ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ. ಅದಕ್ಕೆ ಈ ಪೌರಾಣಿಕ ಕಥೆಗಳನ್ನ ಯಾಕೆ ಹೇಳ್ತಿರ್ತೇನೆ ನೋಡಿ, ಅವರೆಲ್ಲ ಯುಗ ಪುರುಷರು. ಮಂತ್ರೋಕ್ತ ಪೂಜೆಯಿಂದ, ತಪಸ್ಸಿನಿಂದ, ಯಜ್ಞದಿಂದ ಹುಟ್ಟಿರತಕ್ಕಂಥವರಿಗೆ ಬಿಡಲಿಲ್ಲ. ನಾವೆಲ್ಲ ಆ ಮಲಮೂತ್ರಗಳ ವಿಸರ್ಜನೆಯ ಜಾಗದಿಂದ ಹುಟ್ಟಿದವರು. ಅಲ್ಲೊಂದು ಪ್ರಚೋದನೆ, ಆ ಒಂದು ನಿರ್ಧಾರ. ಸ್ವಲ್ಪ ಸಮಯ ತಗೊಳ್ಳೋಣ. ಕೆಲವೊಂದು ಸಮಯ ನಿರ್ಧಾರ ಮಾಡಲು ನಿಮಗೆ ಗೊತ್ತಾಗುತ್ತಿಲ್ಲ. ಇದು ಸರಿಯಾ ತಪ್ಪ, ಹೋಗ್ತಿರೋ ದಾರಿ ಇಲ್ಲ. ಸಮಯ ತಗೊಳ್ಳಿ, ಸ್ವಲ್ಪ ಸಮಯ ತಗೊಳ್ಳಿ, ಏನೂ ಆಗೋಲ್ಲ. ಮಹಾ ಅಂದ್ರೆ ಏನಾಗ್ಬಿಡುತ್ತೆ? ರಾಜ್ಯ ಹೋಗ್ಬಿಡುತ್ತಾ ನಿಮಗೆ? ಸಿಂಹಾಸನ ಹೋಗ್ಬಿಡುತ್ತಾ? ಯೋಚನೆ ಮಾಡಿ ನೋಡಿ. ಸ್ವಲ್ಪ ಸಮಯ ತಗೊಳ್ಳಿ, ವಿಚಾರಿಸಿ. ಯಾರ ಹತ್ರ ಆದ್ರೂ, ವೈದಿಕರ ಹತ್ರ, ಅನುಭವಿಗಳ ಹತ್ರ, ನಿಮ್ಮ ಹಿರಿಯರ ಹತ್ರ. ಅಪ್ಪ ಹಾಕಿದ ಆಲದ ಮರ ಉರುಳಾಕೊಂಡ್ಬಿಡೋಣ, ಈ ಮಟ್ಟದ ಆಲೋಚನೆಗಳು. ಒಂದು ನಿರ್ಧಾರ ಮಕ್ಕಳೇ, ಅದನ್ನ ನೀವು ನಾನ್ ನಿರ್ಧಾರ ಅಂತೇನೆ ನೀವು ತಪ್ಪು ಅಂತೀರಿ. ಅವತ್ ಮಾಡ್ಕೋಬಾರ್ದಿತ್ತು ಗುರುಗಳು, ಹೆಂಗ್ ಮಾಡ್ಕೋಬಿಟ್ವಿ, ಹೀಗ್ ಮಾಡ್ಕೋಬಿಟ್ವಿ. ನಮ್ಮದೇ ತಪ್ಪು ಗುರುಗಳೇ. ಬಿಡಬಾರ್ದಿತ್ತು ಗುರುಗಳೇ, ಅವತ್ತು ಬಿಡಬಾರ್ದಿತ್ತು. ಬಿಟ್ಬಿಟ್ವಿ ಗುರುಗಳೇ, ಬಿಟ್ಬಿಟ್ವಿ. ಇಲ್ಲ, ಒಂದು ನಿರ್ಧಾರ. ಆ ಕುಡುಕ ಸ್ನೇಹಿತನ ಜೊತೆ ನನ್ನ ಮಗ ಹೋಗದೆ ಇದ್ದಿದ್ರೆ ಅವತ್ತು ಆಕ್ಸಿಡೆಂಟಲ್ ನನ್ನ ಮಗ ಹೋಗ್ಬಿಟ್ಟ. ಒಂದು ನಿರ್ಧಾರ ಕೆಲವರಿಗೆ ತುಂಬಾ ದೊಡ್ಡ ಅದೃಷ್ಟ ಕೊಟ್ಟಿರುತ್ತೆ, ತುಂಬಾ ದೊಡ್ಡ ದಾರಿ ಮಾಡಿರುತ್ತೆ. ಯಾವ್ದು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಸದಾ ಕೆಲವೊಂದನ್ನ ಪ್ರಚೋದನೆ ಕುತ್ಕೋಬಾರ್ದು. ಅವ್ರು ಏನಾದ್ರೂ ಅಂದ್ಕೊಳ್ಳಿ, ಎಂಥದ್ದಾದ್ರೂ ಅಂದ್ಕೊಳ್ಳಿ, ಲೋಕ ಮೆಚ್ಚಿಸಲು ನಾವಿಲ್ಲ. ಹೌದು, ಭಗವಂತನ ಕೈಯಲ್ಲೇ ಆಗೋಲ್ಲ. ಜನಾರ್ದನನನ್ನು ಮೆಚ್ಚಿಸಬಹುದು, ಜಗತ್ತನ್ನು ಮೆಚ್ಚಿಸಲು ಆಗುವುದಿಲ್ಲ. ಇವತ್ತು ನೋಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದರೆ ಹಾಗೆ ಹೀಗೆ ಜನಪ್ರತಿನಿಧಿಗಳು ಅಂತ ಕೆಲವರಿಗೆ ಟಿಕೆಟ್ ಮಿಸ್ ಆಗಿದೆ. ಹೌದು, 2 ಬಾರಿ 3 ಬಾರಿ ಎಲ್ಲ
MP ಟಿಕೆಟು ಅದು ಇದು ಅಂತ ಆಗಿದೆ. ನೋಡಿ, ಇಲ್ಲ, ಒಂದು ನಿರ್ಧಾರ. ಮಾತಾಡಬಾರ್ದು, ತಪ್ಪಾಗಿ ಮಾತಾಡಬಾರ್ದು. ಸರಿಯೋ ತಪ್ಪೋ ಗೊತ್ತಿಲ್ಲ, ಸುಮ್ಮನಿದ್ದ ಬಿಡಬೇಕು ತಟಸ್ಥರಾಗಿ. ನಮ್ಮ ವಿವೇಚನೆಗೂ ಮೀರಿದ್ದು ದಂಗೆ ಎದ್ದು ಬಿಡ್ತೀವಿ, ದಂಡಯಾತ್ರೆ ಮಾಡಿಬಿಡ್ತೀವಿ, ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತೀವಿ, ಅದು ಮಾಡ್ತೀವಿ, ಇದು ಮಾಡಿ ಇನ್ನೂ ಕೆಡಿಸ್ಕೋತೀರಿ. ಜನಗಳ ನಡುವೆ ಚೀತು ಅಂತ ಆಗ್ಬಿಡ್ತೀವಿ. ನಮಗ್ ಸಿಗಲಿಲ್ಲ, ಆಯ್ತು ಭಗವಂತ, ನೀನು ಕೊಟ್ಟಷ್ಟು ರಾಮ, ನೀನು ಇಟ್ಟಷ್ಟು ರಾಮ, ನೀನು ಕೊಂಡಷ್ಟು ರಾಮ. ಹೀಗಂತ ಕೂತ್ಕೊಂಡು ಏನು ಅನ್ಸೋಲ್ಲ. ನಮ್ ಪ್ರಯತ್ನ ಮಾಡಿದ್ದೇವೆ, ಗೊತ್ತಿದೆ ಅವರಿಗೆ. ದಟ್ಸ್ ಇಟ್. ಕರ್ಕೊಂಡು ಬಂದವನು ಅವನೇ, ಕರೆದುಕೊಂಡು ಹೋಗುವವನು ಅವನೇ. ಆದ್ದರಿಂದ ಕೆಲವು ನಿರ್ಧಾರ, ಮುಖ್ಯ ನಿರ್ಧಾರಗಳು ಗೊತ್ತು ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ನೋಡಿದ್ದಾನೆ, ಸಿಕ್ಕಾಕ್ಸುತ್ತೆ. ಕೊರಗಬೇಡಿ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಲಾಭವಿಲ್ಲ. ಆಗೋಯ್ತು. ಅವತ್ ಮದುವೆ ಮಾಡಿ ನನ್ನ ಮಗಳು ಜೀವನ ಪರ್ಯಂತ ಅಳ್ತಿದ್ದಾಳೆ. ಹೌದು, 3 ದಿನ ಇರೋವಾಗ ನನ್ನ ಅಕ್ಕನ ಮದುವೆ ಅಂತ ತಡೀಲಿಕ್ಕೆ ಹೇಳಿದೆ. ಒಂದು 25 ದಿನ ಇದ್ದಾಗ ನನ್ನ ತಂಗಿ ಮದುವೆ ತಡೀಲಿಕ್ಕೆ ಹೇಳಿದೆ. ಬೇಡ, ಇದು ಆಗಲಿಲ್ಲ. ಜೀವನ ಪರ್ಯಂತ ಅಮ್ಮ ಕೊರಗ್ತಲೇ ಇದ್ರು. ಆ ಹೆಣ್ಮಕ್ಳು ಕೊರಗ್ತಿದ್ದಾರೆ, ನೋಡ್ತಾನೆ. ನನ್ನ ಅಕ್ಕಂದರುಗಳು, ತಂಗಿ, ಇವರೆಲ್ಲ ಇಲ್ಲ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಿರ್ಧಾರ ಅವತ್ತು ತಗೋಬೇಕಿತ್ತು, ಬಿಡಲಿಲ್ಲ. ಪ್ರಚೋದನೆ, ಪ್ರಭಾವ, ಸ್ವಭಾವ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅಂತ ವ್ಯಕ್ತಿಗಳು ಬೇಡ. ಆಗಿ ಹೋದ ಕಾರ್ಯವನ್ನು ಚಿಂತಿಸಿ ಲಾಭವಿಲ್ಲ. ಬಿಡಿ, ಮುಂದಕ್ಕೆ ಹೋಗಿ. ಈ ಇಡ ಬಿಡಿ, ಈ ಪಿಂಗಳ ಬಿಡಿ, ಸುಷುಮ್ನ ಕಡೆ ಜಾಗೃತಿಯಾಗಿ. ಆಗೋಯ್ತು. ಇನ್ ಬರೋ ನಾಳೆಗೂ ಯೋಚನೆ ಮಾಡಬೇಡಿ. ಇವತ್ತಿಗೆ ನೀನು ಕೊಟ್ಟಷ್ಟು ರಾಮ. ಒಂದು ನಿರ್ಧಾರ ನಮ್ಮನ್ನ ಕೆಲವೊಂದು ಸಮಯ ಎಲ್ಲೋ ನಿಲ್ಲಿಸ್ಬಿಡುತ್ತೆ, ನೋವು ತುಂಬಿಸ್ತಾ ಕೂತ್ಕೊಳ್ಳುತ್ತೆ. ವ್ಯವಹಾರ ಮುಖ್ಯವಾಗಿ ಮಾಡ್ತಿದ್ದೀರಾ, ಅದು ತಮ್ಮ ಇರ್ಲಿ, ಮೈದುನ ಇರ್ಲಿ, ಅಕ್ಕ ಇರ್ಲಿ, ಅತ್ತಿಗೆ ಇರ್ಲಿ, ಕೊಟ್ಟಿದ್ದು ಲೆಕ್ಕವಿರಲಿ. ಅದಕ್ಕೊಂದು ಲೆಕ್ಕ ಇರ್ಲಿ, ಪೇಪರ್ ಇರ್ಲಿ, ಬರವಣಿಗೆ ಇರ್ಲಿ. ಇಲ್ಲೇ ವ್ಯವಹಾರ ಬೇರೆ. ವಿಶ್ವಾಸ. ನಿಮ್ ತಮ್ಮ ಕೊಟ್ಟು ಬಿಡಿ, ಮರೆತು ಬಿಡಿ. ನಿಮ್ಮ ಅತ್ತಿಗೆ ಕೊಟ್ಟು ಬಿಡಿ, ನಿಮ್ಮ ಅಕ್ಕ ಕೊಟ್ಟು ಬಿಡಿ. ವ್ಯವಹಾರ ಅತಿ ಮುಖ್ಯವಾಗಿ. ಒಂದು ನಿರ್ಧಾರ ಅಂದಿದ್ದು ಇವತ್ತು ಕಲಿಯುಗ ಎಷ್ಟು ಕಣ್ಣೀರ್ ನಾನು ನೋಡ್ತಿದ್ದಾನೆ. ಕೊಟ್ಟು ಬಿಡಿ, ಒಂದು ಬರವಣಿಗೆ ಸಾಕು, ತೃಪ್ತಿ, ಸೇಫ್ಟಿ. ಬ್ಯಾಂಕ್ಗೆ ಹೋದ್ರೆ ತಗೊಂಡ್ರೆ ಲೋನ್ ತಗೊಂಡು ಏನೇನೋ ಕೊಡ್ಬೇಕಲ್ವಾ. 1 ಕೋಟಿಗೆ 1 ಕೋಟಿ ಕೊಟ್ಟಿದ್ದೀನಿ ಹೋಗೋ. ಮತ್ ನೋಡಿದ್ದಾನೆ ಒಬ್ಬರು ತಮ್ಮಂದಿರಿಗೆ, ಸೋದರಿಗೆ ಆತನ ತೂಕದಷ್ಟು ಮಾಡಿದಾನೆ ಆ ಮನುಷ್ಯ. ಇವತ್ತು ಆ ಮನುಷ್ಯ ಮಲಗಿದಾನೆ ಅಂದಿದ ತಕ್ಷಣ ಕೊಡಲ್ಲ. ಹೋಗೋ, ಏಕವಚನ. ತಂದೆ ಸ್ಥಾನದಲ್ಲಿ ನಿಂತಂತ ಅಣ್ಣಯ್ಯ. ಒಂದು ನಿರ್ಧಾರ ಅವತ್ತು ಕೊಡದೆ ಇದ್ದಿದ್ರೆ, ಅವತ್ತ ಲೆಕ್ಕಾಚಾರದಲ್ಲಿ ಖಡಕ್ ಆಗಿದ್ದಿದ್ರೆ, ವೈದಿಕವಾಗಿ ಚೆಕ್ ಮಾಡಿ. ನಿಮ್ ಜಾತಕಕ್ಕೆ ಕೊಟ್ರೆ ಬರುತ್ತಾ, ಆದ್ರೆ ಬರುತ್ತಾ, ತಗೊಂಡ್ರೆ ಬರುತ್ತಾ, ಮಾಡಿದ್ರೆ ಬರುತ್ತಾ? ಇಲ್ಲ. ಎಷ್ಟು ಜನ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಿದ್ದಾರೆ ಗೊತ್ತಾ? ಕೇಳಿದೀರಾ? ಜನಗಳ ಹತ್ರ ಮಾತಾಡಿದ್ದೀರಾ? ಓಟ್ ಹಾಕ್ದವ್ರ ಹತ್ರ ಮಾತಾಡಿದ್ದೀರಾ? ನಿಮ್ಮ ಮನಸ್ಸಾಕ್ಷಿ ಕೇಳಿದ್ದೀರಾ? ಎಲ್ಲ ಅನುಭವಿಸಿದ್ರಿ. ಈಗ ಬಲಿತು ಬೆಳೆದು ದೊಡ್ಡವರಾಗಿದ್ದ ತಕ್ಷಣ ಒಂದು ನಿರ್ಧಾರ ಮಣ್ಣು ಮಾಡುತ್ತೋಗಿ ತುಳಿದು ಮಾಡ್ಕೋತಾರೆ ಇವರು. ಇಂಥವ್ರು ಎಷ್ಟೇ ಆದ್ರೂ ಜೋರಾಗಿ ಉರಿಯೋ ದೀಪ ಆರ್ಲಿಕ್ಕೆ. ಬಿಡಿ ಅವ್ರ ಕತೆ, 3 ಬಿಟ್ಟವ್ರವ್ರು. ಅದಕ್ಕೆ ಅವ್ರು ಅಷ್ಟು ದೊಡ್ಡವರು, ಬಂಡ್ರು. ನೀವು ನಾವು ಸಾಮಾನ್ಯರು. ಯಾವ್ದಾದ್ರು ನಿರ್ಧಾರ ಮಾಡುವಾಗ ಮುಖ್ಯವಾಗಿ ನಿಮ್ಮ ಹಿರಿಯರ ಹತ್ರ ಹೋಗಿ. ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ, ಅಣ್ಣ, ಅತ್ತಿಗೆ,
ದೊಡ್ಡಪ್ಪ, ಗುರು, ವೈದಿಕ, ನಿಮ್ಮ ಬಾಸು, ಕೇಳಿ ಇಲ್ಲ ತಗೊಂಡೋಗಿ ಎಲ್ಲೋ ನಿಲ್ಲಿಸ್ಬಿಡುತ್ತೆ, ಮುಳುಗಿಸ್ಬಿಡುತ್ತೆ. ಒಂದು ನಿರ್ಧಾರ ಜನ್ಮಾಂತರ ನೋವಿಗೆ ಕಾರಣ ಆಗ್ಬಿಡುತ್ತೆ. ಎಚ್ಚರಿಕೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ವಾರ ಭವಿಷ್ಯಕ್ಕೆ ಸ್ವಾಗತ. ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ಶನಿಸಾರದಲ್ಲಿರುವುದರಿಂದ ಮೇಷರಾಶಿಗೆ ಸ್ವಲ್ಪ ತೊಳಲಾಟಗಳ ವಾರವೇ. ಎಚ್ಚರಿಕೆ. ಅದರಲ್ಲೂ ಕುಜ ಬಂದು ಕುಜನ್ಸಾರದಲ್ಲೇ ಕುಳಿತಿದ್ದಾನೆ, ತುಂಬಾ ಒಳ್ಳೇದು. ಗುರು ನಿಮ್ಮ ಮನೇಲಿ ಕುಳಿತಿದ್ದಾನೆ, ಒಂಥರ ವನವಾಸ ರಾಮ ಅಂತ ಹೇಳ್ತೇವೆ. ಶುಕ್ರ ಲಾಭಸ್ಥಾನದಲ್ಲಿ ಕುಳಿತಿರೋದು, ಶನಿ ಲಾಭಸ್ಥಾನದಲ್ಲಿ ಕುಳಿತಿರೋದು, ಕುಜ ಲಾಭಸ್ಥಾನದಲ್ಲಿ ಕುಳಿತಿರೋದು ಬ್ಯೂಟಿಫುಲ್. ಆದರೆ ಶುಕ್ರ ರಾಹುಸಾರ, ಶನಿ ರಾಹುಸಾರ, ಶನಿಯು ಬಾಧಕ. ರಾಹು 12ನೇ ಮನೆಯಲ್ಲಿ ಬುಧನ್ ಸಾರದಲ್ಲಿ ಕುಳಿತು, ಬುಧನೂ ಅಲ್ಲೇ ಕುಳಿತು ಬುಧನ್ ಸಾರದಲ್ಲೇ ಇರೋದ್ರಿಂದ ದಿಢೀರ್ ವ್ಯವಹಾರಗಳು, ದಿಢೀರ್ ವ್ಯಾಪಾರ, ಲೇವಾದೇವಿ, ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಈ ತರದ ರಂಗದಲ್ಲಿರೋರು ದಿಢೀರ್ ದುಡ್ಕಬೇಡಿ, ನಿಧಾನ ಹೆಜ್ಜೆ ಇಡಿ. ಯಾಕಂದ್ರೆ ಶನಿಯೂ ನೋಡ್ತಿದ್ದಾನೆ, ಕುಜನೂ ನೋಡ್ತಿದ್ದಾನೆ, ಹಾಗೂ ಶುಕ್ರನು ರಾಹು ಸಾರದಲ್ಲಿ ನೋಡ್ತಿರ್ತಕ್ಕಂಥದ್ದು, ಗುರುವನ್ನ ತಟಸ್ಥ ಮಾಡ್ತಿರ್ತಕ್ಕಂಥ ಒಂದು ಭಾವ. ಆದ್ರಿಂದ ಒಂಥರ ಅಂಜಿಕೆಯ ವಾರ. ಜಾಗ್ರತೆ. ಒಂದಾ ವಿಪರೀತ ವೇಗ ಇರ್ತೀರಿ, ಇಲ್ಲ ವಿಪರೀತ ನಿಧಾನ ಮಾಡಿಸುತ್ತೆ. ನಿಮ್ಮ ವೇಗಕ್ಕೆ ಯಾವುದೂ ಇರಲ್ಲ. ಇಲ್ಲ ನೀವು ಎಷ್ಟೇ ವೇಗವಾಗಿ ಹೋದ್ರೂ ಅರ್ಧ ಸಿಗತಕ್ಕಂಥ ಒಂದು ಭಾವ. ಯಾಕಂದ್ರೆ ಆತ್ಮಕಾರಕ ಯೋಗಕಾರಕ ಸೂರ್ಯ 12ನೇ ಮನೆಯಲ್ಲಿ ಶನಿ ಸಾರದಲ್ಲಿ ಮಲಗಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್ಗಳು, ವ್ಯವಹಾರಗಳು, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಈ ರೀತಿಯ ವ್ಯವಹಾರಗಳಲ್ಲಿ, ಉದ್ಯೋಗ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಂಚೂರು ಪರಿಶ್ರಮವೇ. ಆದರೆ ಪರಿಶ್ರಮಕ್ಕೆ ತಕ್ಕಂತ ಲಾಭ. ಮದುವೆ ವಿಚಾರಗಳಲ್ಲಿ ಲಾಭ, ಬಂಗಾರ, ಬೆಳ್ಳಿ, ಆಭರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ವ್ಯಾಪಾರ, ಉದ್ಯೋಗ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಂತ ಉದ್ಯೋಗ, ವ್ಯವಹಾರ, ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ವೃಷಭ ರಾಶಿ. ಶುಕ್ರ ರಾಹುಸಾರದಲ್ಲಿದ್ದು ರಾಹು ಲಾಭದಲ್ಲಿದ್ದಾನೆ. ಸೊ ನಿಮ್ಮ ಮನೆಯ ರಾಶಿಯ ಅಧಿಪತಿ ಆ ರಾಹು ಬೇರೆ ಅರ್ಧಕೋದಂಡ. ಬ್ಯೂಟಿಫುಲ್. ಕಲಾ ಕನ್ಸಲ್ಟೆಂಟ್ ಆಗಿದ್ದೀರಾ, ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಮಾಧ್ಯಮ ಪ್ರಪಂಚದಲ್ಲಿ ಇದ್ದೀರಾ. ಬರವಣಿಗೆ, ಲೇಖನ, ಪತ್ರಿಕಾ, ಟಿವಿ, ಯೂಟ್ಯೂಬು, ಶೂಟಿಂಗು, ಎಡಿಟಿಂಗು, ಡಿಸೈನಿಂಗು, ಮೇಕಪ್, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಇಂಟೀರಿಯರ್, ಅಲಂಕಾರ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ಪಬ್ಬು, ಲಿಕ್ಕರು, ಗ್ಯಾಸು, ಪೆಟ್ರೋಲ್ ಬಂಕು, ಸ್ಟೀಲು, ಸಿಮೆಂಟು, ಕಬ್ಬಿಣ, ಉತ್ಖನನ, ಈ ಒಂದು ಕ್ರಷರು, ಮೈನಿಂಗು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಆಕಸ್ಮಿಕ ಪ್ರಯಾಣ ಒಂದುಂಟು ಈ ವಾರದಲ್ಲಿ. ಆಕಸ್ಮಿಕ ಪ್ರಯಾಣ, ಮೇ ಬಿ ಆಕಸ್ಮಿಕವಾಗಿ ಒಂದು ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ ಕೂಡ ಪಡೆಯತಕ್ಕಂಥ ಸುಯೋಗ ಇದೆ. ಇನ್ನು ಮಿಥುನ ರಾಶಿ. ರಾಶಿಯಾಧಿಪತಿಯಾಗಿರತಕ್ಕಂಥ ಬುಧನ್ ಸಾರದಲ್ಲೇ ಇರೋದು ಒಳ್ಳೇದು. ಆದರೆ ಅಲ್ಲಿ ನೀಚತ್ವ, ಮೀನದಲ್ಲಿ ನೀಚ. ಅದರ ಜೊತೆಯಲ್ಲಿ ರಾಹು ಬೇರೆ ಸೇರಿರುವುದರಿಂದ ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಮಾತು ಜಾಗ್ರತೆ. ಬುಧ ಬಂದು ಮಾತು,
ಹೌದು, ಮನಸ್ಸು ಬೇರೆ, ಬುದ್ಧಿ ಬೇರೆ, ಚಿತ್ತ ಬೇರೆ. ಅದಕ್ಕೆ ಚಿತ್ ಭ್ರಮಣ ಅಂತ ಹೇಳ್ತೇವೆ. ಬುದ್ಧಿ ಬೇರೆ. ಮನಸ್ಸೇನಂದ್ರೆ ಏನಾದ್ರೂ ಗಲಿಬಿಲಿ 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 ಇದನ್ನ ತಳ್ಳುತ್ತೆ ಬುದ್ಧಿ ಗಾಬರಿಯಾಗಿ ಏನಾದ್ರೂ ಒಂದು ಡಿಸಿಷನ್ ತಗೋಬಿಡುತ್ತೆ. ತಗೊಂಡು ಆಯ್ದ ಎಡವಟ್ಟುಗಳೋ ಒಳ್ಳೇದೋ ಎಲ್ಲೋ ನಮ್ಮ ಸುಪ್ತ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ, ಚಿತ್ತಲ್ಲಿ. ಅದು ಕೆದಕಿ ಮಾತಾಡ್ಸುತ್ತೆ. ಆವತ್ತಿಂಗ್ ಮಾತಾಡಿದ್ರೆ ಹಾಗೆ ಮಾತಾಡೋದು. ನಾವು ನೋಡಿಲ್ವಾ ಅವತ್ತು? ನೋಡಿ, ಎಲ್ರಿಗಿಂತ ದೊಡ್ಡ ಕಳ್ಳ ಮನಸ್ಸು, ಮನಸ್ಸಿಗಿಂತ ದೊಡ್ಡ ಕಳ್ಳ ಬುದ್ಧಿಗಿಂತ ದೊಡ್ಡ ಕಳ್ಳ ಮಹಾಮೂರ್ಖ ಕಳ್ಳ ಅಂದ್ರೆ ಚಿತ್ತು. ನಮ್ಮನ್ನ ಚಿತ್ತ ಮಾಡಿಬಿಡುತ್ತೆ. ಇಲ್ದಿದ್ ಮಾತುಗಳು, ಹಳೆ ಮಾತುಗಳು, ಇನ್ನೊಂದು ಏನೋ ಒಂದು ಸೇರಿಸಿ ತಗೊಬಂದು ಹಾಕಿ ಒದರಿಸ್ಬಿಡುತ್ತೆ. ಈ ವಾರ ಆ ಥರದ್ದೊಂದುಂಟು. ಮಾತು ಜಾಗ್ರತೆ. ಇಲ್ಲೇನ್ ಮಾತಾಡಬೇಕು, ಎಲ್ಲಿ ಯಾವಾಗ ಬಗ್ಬೇಕು, ಎಲ್ಲಿ ಮಾತನಾಡಬಾರದು, ಇದನ್ನ ತಿಳ್ಕೊಂಡು ಹೆಜ್ಜೆ ಇಡಿ. ಮಿಥುನ ರಾಶಿ ಓವರ್ ಅಗ್ರೆಸಿವ್ ಆಗ್ಬಿಡ್ತೀರಿ. ಕುಜ ಭಾಗ್ಯದಲ್ಲಿ ಬಲವಾಗಿ ಕೂತಿದ್ದಾನೆ, ಲಾಭಾಧಿಪತಿ ಶನಿಯ ಜೊತೆ. ಈ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಆಟೋಮೊಬೈಲ್ ಲೈನ್ಸ್ ಅಲ್ಲಿ ಇದ್ದೀರಾ, ಏವಿಯೇಷನ್ ಲೈನ್ ಅಲ್ಲಿ ಇದ್ದೀರಿ, ಏರ್ಪೋರ್ಟ್ಸ್ ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಎನಿಥಿಂಗ್, ಕಸ್ಟಮ್ಸ್ ಇರ್ಬೋದು, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಿಲಿಟರಿ, ಡಿಫೆನ್ಸು, ಕಂಡುಹಿಡಿಯೋದು, ದೊಡ್ಡ ದೊಡ್ಡ ಸ್ಕ್ಯಾಂಡಲ್ಸ್ ಕಂಡುಹಿಡಿಯೋದು, ತುಂಬಾ ಲೇಮ್ಯಾನ್ ಕೆಲಸಗಳನ್ನ ಮಾಡಿಸೋದು, ಕಾರುಗಳನ್ನ ತೊಳಸೋದು, ವಾಷಿಂಗ್ ಮಾಡಿಸೋದು, ರಿಪೇರಿ ಮಾಡಿಸೋದು, ಗಾಡಿಗಳು, ಮನೆಗಳನ್ನ ರಿಪೇರಿ ಮಾಡೋದು, ಪೇಂಟ್ ಮಾಡೋದು, ಲೇಬರ್ ವರ್ಕ್ಗಳನ್ನ ಮಾಡಿಸ್ತಕ್ಕಂಥ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ವಿಶೇಷ ಅಭಿವೃದ್ಧಿ. ಇನ್ನು ಕರ್ಕಾಟಕ ರಾಶಿ, ಸ್ವಲ್ಪ ತಲೆನೋವು ತಪ್ಪಿದ್ದಲ್ಲ ಈ ವಾರ, ಎಚ್ಚರಿಕೆ. ಯಾಕಂದ್ರೆ ಕುಜ ಅಷ್ಟಮಕ್ಕೆ ಬಂದು ಕುಳಿತಿದ್ದಾನೆ. ಸೊ ದಶಮಾಧಿಪತಿ ಅಷ್ಟಮ, ಯೋಗಕಾರಕ ಅಷ್ಟಮ, ಗುರು ತಟಸ್ಥ, ಅದರ ಜೊತೆಯಲ್ಲಿ ಶನಿ ಶುಕ್ರ. ಕೊಡೋದು ತಗೊಳ್ಳೋದು, ದೂರ ಪ್ರಯಾಣ, ದೂರ ಕೆಲಸ, ದೂರ ವ್ಯವಹಾರ, ದೂರದ ಜೀವನ, ದೂರದ ಮಾತು, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಲೆಕ್ಕಾಚಾರ, ಗೊತ್ತಿಲ್ಲದ ದಿಢೀರ್ ಇಲ್ಲಪ್ಪ ನಾನು ಬರೋಲ್ಲ, ಪದೇ ಪದೇ ಆಕ್ಸಿಡೆಂಟು, ಇಂಜುರಿ, ಪೆಟ್ಟು, ಇನ್ನೊಂದು ಆಗಿದೆ, ಸಂಜೆ 6 ಗಂಟೆ ಮೇಲೆ ಯಾರೋ ಫ್ರೆಂಡ್ ಕಡಿತಾನೆ, ಹೋಗ್ತೀರಿ, ಏನೋ ಒಂದು ಅಭ್ಯಾಸಗಳು, ಅದು ದುರಭ್ಯಾಸಗಳು, ಇನ್ನೊಂದೇನೋ ಆಗಿ ಇನ್ನೊಂದೇನೋ. ಅಣ್ಣ ಪುಣ್ಯಾತ್ಮರು ನಮ್ಮನ್ನು ದೂರ ಇಟ್ಬಿಡಿ ಅಂತ ಹೇಳಿ ಕುಜನ್ ಭಾವಕ್ಕೆ ದೂರ ಬಾರ. ಸಂಜೆ ಪ್ರಯಾಣಗಳು ಬೇಡ, ರಾತ್ರಿ ಪ್ರಯಾಣಗಳು ಬೇಡ. ಡ್ರೈವಿಂಗ್ ಲೈನ್ ಅಲ್ಲಿರೋರು ಸ್ವಲ್ಪ ಹುಷಾರಾಗಿರಿ. ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿರೋರಿಗೆ, ಒಳ ಹುಟ್ಟಿದವರ ಜೊತೆ ತಗಾದೆ ಇರತಕ್ಕಂಥವರಿಗೆ, ದಾಂಪತ್ಯದಲ್ಲಿ ತಗಾದೆ ಇರತಕ್ಕಂಥವರಿಗೆ ತುಂಬಾ ಹುಷಾರಿರಿ. ಈ ವಾರ ಆದಷ್ಟು ರಿಸ್ಕ್ ಇಲ್ಲದ ವ್ಯವಹಾರ. ಗುರು ಬುಧ ಇವರಿಬ್ರು ಹೇಗೆ ಗೊತ್ತಾ? ಬಂದ್ವಾ, ಸೈನ್ ಹಾಕಿದ್ವಾ, ಕೆಲಸ ಮಾಡಿದ್ವಾ, ಬಂದ್ವಿ, ಅಷ್ಟೇ ಮಾಡಿ. ತುಂಬಾ ರಿಸ್ಕ್ ತಗೋತಾನೆ, ಇನ್ನೊಂದು ಮಾಡ್ತಾನೆ, ಇನ್ನೊಂದು ಹೋಗ್ತಾನೆ, ವಿಪರೀತ ದಾಳಿಸಲಿ ಇರ್ತೀರಿ, ದಗ 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 ಅಂತ ಇರ್ತೀರಿ. ಕಡಗರಾಶಿಯವರು ನಿಮ್ ಕಂಟ್ರೋಲ್ ಇರಲ್ಲ, ಏನೋ ಮಾಡಿಸ್ಬಿಡುತ್ತೆ. ಶನಿ ಕುಜ ಅಷ್ಟಮದಲ್ಲಿ ಗೊತ್ತಿಲ್ಲ ಯಾವಾಗ ಬ್ಲಾಸ್ಟ್ ಆಗುತ್ತೆ, ಏನ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಮಾಡಿದ್ರೆ ರಿಯಲ್ ಮೈನಿಂಗ್ ಇದೆಯಾ, ದಿಢೀರಂತಲ್ಲಿ ವಜ್ರನೇ ಸಿಗ್ಬೋದು, ಗೊತ್ತಿಲ್ಲ. ವಜ್ರ ಅನ್ಕೊಂಡು ಹೋಗಿ ಹೊಡೆದಿದ್ದು ಬರೀ ಮೂಳೆಗಳೇ ಸಿಗ್ಬೋದು, ಗೊತ್ತಿಲ್ಲ. ಈ ತರ ಒಂಥರ ವಿಚಿತ್ರ ಕಲಬೆರಕೆಯ ಪ್ರಭಾವಗಳು. ನೈತಿಕ, ಅನೈತಿಕ, ಧರ್ಮ, ಅಧರ್ಮ, ನ್ಯಾಯ, ಅನ್ಯಾಯ ಎಲ್ಲಾ ಬಿಟ್ಟು ಅದಕ್ಕೆ ಮೀರಿದ ಇನ್ನೇನೋ ಮಾಡಕ್ ಹೋಗ್ಸುತ್ತೆ. ನಾನ್ ಬರೋಲ್ಲ ಪರಂಧಾಮ. ಜಾಗ್ರತೆ ಕಡಗರಾಶಿ. ರಿಸ್ಕ್ ಇಲ್ಲದ ವ್ಯವಹಾರ, ರಿಸ್ಕ್ ಇಲ್ಲದ ಒಂಥರ ಮಧ್ಯವರ್ತಿ ಬಂದೆ, ಏನೋ ಒಂದು ಸ್ವಂತ ಶಕ್ತಿಲಿ ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ದೀನಿ. ಸಣ್ಣ ಪುಟ್ಟ ಬೇಕರಿಯೋ, ಮೆಸ್ಸೋ, ತಿಂಡಿಯೋ, ಟೈಲರಿಂಗೋ, ಒಂದು ಹೂವೋ, ಹಣ್ಣೋ, ತರಕಾರಿಯೋ, ಸೊಪ್ಪೋ, ಮಧ್ಯವರ್ತಿಯೋ, ಈ ತರದ್ದು ಸಾಕು ಭಗವಂತ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಿಂಹರಾಶಿ, ನಿಮ್ಮ ರಾಶಿಯಾಧಿಪತಿ ಸೂರ್ಯ ಶನಿ ಸಾರದಲ್ಲಿತ್ತು. ಶನಿ ಸಪ್ತಮದಲ್ಲಿ ಕೂತಿದ್ದಾನೆ. ಸಪ್ತಮ ಸ್ಥಾನ ತುಂಬಾ ಪ್ರಬಲ ಸ್ಥಾನ. ನಾವಿವತ್ತು ಏನಾದ್ರೂ ಒಂದು ವ್ಯವಹಾರ, ವ್ಯಾಪಾರ, ಕೊಡೋದು ತಗೊಳ್ಳೋದು, ಮಾತುಕತೆ, ಸ್ನೇಹಿತರು, ಬಂಧುಗಳು ಎಲ್ಲ
ಅವನಿಲ್ಲ, ನಾವಿಲ್ಲ. ಎದುರುಗಡೆ ಒಬ್ಬನಿದ್ರೆ ನಮ್ ಬಾಸ್ ಇರ್ಬೇಕು, ನಮ್ ಕೊಲೀಗ್ ಇರ್ಬೇಕು, ನಮ್ ಕೆಳಗಡೆ ವರ್ಕರ್ ಆದ್ರೂ ಇರ್ಬೇಕು, ನಮ್ಗೊಂದ್ ಡ್ರೈವರ್ ಇರ್ಬೇಕು. ನಾವ್ ಹೇಳಿದ್ ಅವ್ನ್ ಕೇಳೋ ತರ ಇರ್ಬೇಕು, ಇಲ್ಲ ಅವ್ರು ಹೇಳಿದ್ ನಮಗ್ ಅರ್ಥ ಆಗೋಗ್ ಇರ್ಬೇಕು. ಯಾವಾಗ ಅಲ್ಲಿ ಎದುರುಗಡೆ ಒಂದ್ ತಲೆ ಅರಟೆ, ಉಲ್ಟಾ ಪಲ್ಟಾ ವ್ಯಕ್ತಿ ಬಂದ್ ಕುತ್ಕೋತಾನೋ, ಎಲ್ಲ ಉಲ್ಟಾ ಪಲ್ಟಾ. ನೀವು ಉಲ್ಟಾ ಮನೇಲಿ ಹೋಗಿ ಕೂತಿದ್ದೀರಿ. ಗುರುವಿನ ಮನೇಲಿ ಕುಳಿತಿರೋದು ಸೂರ್ಯ ಒಳ್ಳೇದೇ, ಆದರೆ ಶನಿಸಾರ ನಿಮ್ಮ ಬುದ್ಧಿಗೆ ಲದ್ದಿ ಮೆತ್ಕೊಳ್ಳುತ್ತೆ. ವಿಪರೀತ ಪರಿಶ್ರಮ ಓಡ್ಬೇಕು ಈ ವಾರ. ಅಲ್ಲೋಡು, ಇಲ್ಲೋಡು, ಅದ್ ಮಾಡು, ಇದು ಮಾಡು, ಅದನ್ನ ನೋಡು, ಇದನ್ನ ನೋಡು, ಅಪ್ಪಾ ಸಾಕಾಯ್ತು ಅನ್ನಿಸ್ತಕ್ಕಂಥ ಒಂದು ಭಾವ. ನೀವು ಅಷ್ಟೇ ಜಾಗ್ರತೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಗಾರ್ಮೆಂಟ್ಸು, ಹೂವು, ಹಣ್ಣು, ತರಕಾರಿ, ಮೇಕಪ್, ಅಲಂಕಾರ, ಉಪ್ಪ, ಓರಣ, ಅಡಿಗೆ, ಮೆಸ್ಸು, ಹೋಟೆಲು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಡ್ರೈವರ್ಸು, ಕ್ಲೀನರ್ಸು, ದೊಡ್ಡ ದೊಡ್ಡ ವಾಹನಗಳು ಬಾಡಿಗೆಗೆ ಬಿಟ್ಟಿದ್ದೀರಿ, ದೊಡ್ಡ ದೊಡ್ಡ ಪಿಜಿಗಳು ಮಾಡಿ ಬಾಡಿಗೆಗೆ ಬಿಟ್ಟಿದ್ದೀರಿ, ಮನೆಗಳು ಮಾಡಿ ಬಾಡಿಗೆಗೆ ಬಿಟ್ಟಿದ್ದೀರಿ, ಸೀರೆಗಳನ್ನ ಬಾಡಿಗೆ ಕೊಡ್ತಿದ್ದೀರಿ, ಒಡವೆಗಳನ್ನ ಬಾಡಿಗೆ ಕೊಡ್ತಿದ್ದೀರಿ. ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷವಾದಂತ ಅನುಬಂಧದ ವಾರ ಚೆನ್ನಾಗಿದೆ. ಕನ್ಯಾ ರಾಶಿ. ರಾಶಿಯಾಧಿಪತಿಯೇ ಸಪ್ತಮದಲ್ಲಿ ಹೋಗಿ ಲಾಕ್ ಆಗ್ಬಿಟ್ಟಿದ್ದಾನೆ. ಯೋಗಕಾರಕ ಶುಕ್ರ 6ನೇ ಮನೇಲಿ ಲಾಕು, ಅಷ್ಟಮಾಧಿಪತಿ 6ನೇ ಮನೆಯಲ್ಲಿ, ಕುಜ ಬೇರೆ ಸೇರ್ಕೊಂಡಿದ್ದಾನೆ, ಅಷ್ಟಮದಲ್ಲಿ ಗುರು ಬೇರೆ. ನೋ ಕಾಂಟ್ರವರ್ಸಿ ವಾರ ಈ ವಾರ. ಯಾರ ಮಾತು ಸುಮ್ಮನೆ ಕೇಳಿಸ್ಕೊಂಡಿದ್ಬಿಡಿ. ಹೌದು, ನಿಮ್ ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ. ಅವನ್ ಬಿಟ್ಟು ಇವ್ರು ಯಾರು, ಇವನ್ ಬಿಟ್ಟು ಅವನ್ ಬಿಟ್ಟು ಇವ್ರು ಯಾರು, ಈ ತರ ಎಳೆಯುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ಏನೋ ಮಂಡಿಯೋ ಒಳಗಡೆ ಶುಕ್ರ ಬಲವಿಲ್ಲ, ಕುಜ ಸೇರ್ಕೊಂಡಿದ್ದಾನೆ, ರಕ್ತ ವೀಕ್ ಇರೋದು, BP ಶುಗರ್ ಶೂಟಪ್ ಆಗೋದು, ಬ್ಯಾಕ್ ಪೇನು, ನರ್ವಸ್ ಪ್ರಾಬ್ಲಮ್ಮು, ನರ್ವಸ್ ಕಾರಕ ಬುಧ ಬೇರೆ ನೀಚ ಕೂತಿದ್ದಾನೆ, ತಲೆನೋವು, ಮೈಗ್ರೈನು, ಸೈನಸ್ಸು, ಸಿಯಾಟಿಕಾ ಸಮಸ್ಯೆಯೋ. ನಿಧಾನ ಪ್ರಾಣಾಯಾಮ ಈ ವಾರ ಎಷ್ಟು ಮಾಡ್ಕೋತಿರೋ ಕನ್ಯಾ ರಾಶಿ ಅಷ್ಟು ಒಳ್ಳೇದು. ಸುಮ್ಮನೆ ಪ್ರಾಣಾಯಾಮ ಮಾಡ್ತಾ ಕೂತ್ಕೊಳ್ಳಿ. ಬೇರೆಯವ್ರ ಮಾತು ಬೇಡ, ಬೇರೆಯವ್ರ ವ್ಯವಹಾರ ಬೇಡ, ಬೇರೆಯವ್ರ ವಿಚಾರ ಬೇಡ. ಸಪ್ತಮದಲ್ಲಿ ನೀಚ, ನೀವೇ ಹೋಗಿ ಕೂತು ಬಿಟ್ಟಿದ್ದೀರಿ. ನೀವೇನ್ ಮಾತಾಡಿದ್ರು ತಪ್ಪಾಗಿ ಕಾಣಿಸುತ್ತೆ. ನೀವ್ ಏನ್ ಮಾಡಿದ್ರು, ಇದೇನ್ರಿ ಕಾಫಿ ಇಷ್ಟೇ ತಂದಿದ್ದೀರಾ, ಸರಿ ಸರ್. ಇದೇನ್ರಿ ಇಷ್ಟೊಂದು ತಗೋ ಬಂದಿದ್ದೀರಾ, ಸರಿ ಸರ್. ಇದೇನ್ರಿ ಇಷ್ಟು ಸ್ಟ್ರಾಂಗ್ ಇದೆ, ಸರಿ ಸರ್. ಇದೇನ್ರಿ ಇಷ್ಟು ಲೈಟ್ ಇದೆ, ಸರಿ ಸರ್. ಇದೇನೋ ಮಣಗಟ್ಲೆ ಸಕ್ಕರೆ ಸುರಿದಿದ್ಯಾ, ಸರಿ ಸರ್. ಸಾರಿ ಸರ್. ನಿಮಗೆ ಈ ವಾರ ಅರ್ಧ ಬಲ. ದಾಂಪತ್ಯದಲ್ಲಿ ಏನಾದ್ರೂ ತಟ್ಪುಟ್ ಆಗತಕ್ಕಂತ ಒಂದು ಸಾಧ್ಯತೆಗಳುಂಟು. ಎಚ್ಚರಿಕೆ ಉಂಟು. ತಲೆನೋವು, ದಾಂಪತ್ಯದ ವಿಚಾರದಲ್ಲೊಂದು ತಲೆನೋವು, ಆರೋಗ್ಯ ವಿಚಾರದಲ್ಲಿ ಬಂಗಾರ, ಬೆಳ್ಳಿ, ಆಭರಣ ಎಚ್ಚರಿಕೆ. ಒಂದ್ ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ಪ್ರಗತಿ. ಪೊಲೀಸ್ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಆರ್ಕಿಟೆಕ್ಟ್, ಇಂಟೀರಿಯರು, ಈ ರೀತಿಯ ವೃತ್ತಿ ಉದ್ಯೋಗ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ. ರಾಜಕಾರಣದಲ್ಲಿದ್ರೆ ನಿಮ್ಗಾಗುವಷ್ಟು ನೋವು ಇನ್ಯಾರಿಗೂ ಇಲ್ಲ. ಲಗ್ನಾಧಿಪತಿ ಸಪ್ತಮದಲ್ಲಿ, ಸರೆಂಡರ್, ಬಾಯಿ ಮುಚ್ಕೊಂಡು ಕುತ್ಕೋ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಬೇರೆ ಏನೋ ಮಾನ ದಂಡ ಏನೋ ಮಾಡ್ಕೋತಾರೆ ಬಿಡಿ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀವಿ. ನಮ್ಮಲ್ಲ ಅಷ್ಟೊಂದಲ್ಲಿ ಗುರು ಈಗ ಏನು ಮಾತಾಡಕ್ಕಾಗಲ್ಲ. ಸುಮ್ಮನೆ ಇದ್ದು ಬಿಡಿ. ನಿಮ್ ಬೇಳೆ ನೀ ಪಪ್ಪು ಹುಡುಕುದಪ್ಪ ಅಂತಾರೆ ನಮ್ ಗುರುಗಳು. ಈಗ ಸುಮ್ಮನೆ ಇದ್ದು ಬಿಡ್ಬೇಕು ಅಷ್ಟೇ. ಯಾಕಂದ್ರೆ ಯೋಗಕಾರಕ ಶುಕ್ರ ಲಾಕ್ ಆಗ್ಬಿಟ್ಟಿದ್ದಾನೆ. ನಿಮ್ಮ ಎದುರಾಳಿ ಬಲಶಾಲಿಗಳು ಬಲವಾಗ್ಬಿಟ್ಟಿದ್ದಾರೆ. ಲಗ್ನಾಧಿಪತಿ 7ರಲ್ಲಿ ಏನೋ ಮಾತಾಡ್ಬಿಡ್ತೀರಿ. ನೀವು ಕೂಡ ಅಷ್ಟೇ ಮಿಥುನ್ ರಾಶಿ ತರ ಒತ್ತಡಕ್ಕೊಳಗಾಗಿ ಇನ್ನೊಂದು ಮಾತಾಡೋದು. ಇದು ಸರಿ ಇತ್ತಾ ಸರ್, ಇದು ಅದಿತ್ತಾ ಸರ್, ನಾನು ಮಾಡಿದ್ ಕರೆಕ್ಟ್ ಇಲ್ವಾ ಸರ್, ನಾನು ಕೆಲಸ ಮಾಡಿದ್ದೆ ಸರ್, ನಂಗೆ ಪ್ರಮೋಷನ್ ಹಾಕಿಲ್ಲ ಸರ್, ನಂಗೆ ಇನ್ಕ್ರಿಮೆಂಟ್ ಹಾಕಿಲ್ಲ ಸರ್, ಅವ್ರು ಕೊಡ್ಲಿಲ್ಲ ಸರ್, ಇವ್ರು ಆಗ್ಲಿಲ್ಲ ಸರ್, ಇದು ಹಿಂಗಾಯ್ತು ಸರ್. ಏನು ಮಾಡಿದ್ರು ಉಲ್ಟಾನೆ. ನೀವು ಇನ್ನೊಬ್ಬರ ಮನೆಯಲ್ಲಿ, ಅತಿಥಿ ಮನೆಯಲ್ಲಿ ಕುಳಿತು ಬಿಟ್ಟಿದ್ದೀರಿ. ಕುಳಿತು ಬಿಡಿ ಸುಮ್ಮನೆ. ದಟ್ಸ್ ಇಟ್. ಈ ವಾರ ಮೌನವೇ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಕಿರು ಕಲಾವಿದರಿಗೆ ಚೆನ್ನಾಗಿದೆ, ಸ್ಟಂಟ್ ಮಾಸ್ಟರ್ಗೆ ಚೆನ್ನಾಗಿದೆ, ಟೆಕ್ನಿಕಲ್ ಲೈನ್ ಅಲ್ಲಿ ಕೆಲಸ ಮಾಡ್ತಿರೋತಕ್ಕಂಥವರಿಗೆ, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್ ಕೆಲಸ ಕಾರ್ಯ ಅದ್ಭುತ. ಇನ್ನು ತುಲಾ ರಾಶಿ.
ಶುಕ್ರ ಬ್ಯೂಟಿಫುಲ್ ಆಗಿ ಕೂತಿದ್ದಾನೆ, ಗುರು ದೃಷ್ಟಿ ಇದೆ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸು, ವೆಹಿಕಲ್ಸು, ಮದ್ಯ ವ್ಯಾಪಾರ, ಹುಳಿ ಪದಾರ್ಥಗಳ ವ್ಯಾಪಾರ, ಬೇರೆ ಬೇರೆದು ಏನೇನೋ ಇರುತ್ತೆ ಹುಳಿ ಪದಾರ್ಥಗಳು, ಆ ತರಕ್ಕೆ ಸಂಬಂಧಪಟ್ಟಂತದ್ದು ಕೂಡ. ಇದಂಗ್ ತಿಳ್ಕೊಂಡ್ರೆ ಅಂದ್ರೆ ನಾನು ನೋಡ್ತಿರ್ತೀನಿ, ಓದ್ತಿರ್ತೀನಪ್ಪ, ಆಮೇಲೆ ಏನೇನೋ ಹೇಳ್ಬೇಡಿ ನೀವು. ತಿಳ್ಕೋಬೇಕು, ನೋಡ್ತಿರ್ಬೇಕು. ಓ ಇದ್ ಹಿಂಗಂತೆ, ಇದಂಗಂತೆ ಅಂತ ಹೇಳ್ಬಿಟ್ಟು. ತುಲಾ ರಾಶಿಗೆ ಅಂಥದ್ದೊಂದು ಅದ್ಭುತವಾದಂತ ಮಾರ್ಗವಿರತಕ್ಕಂತ ಒಂದು ವಾರ, ಚೆನ್ನಾಗಿದೆ. ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಕೆತ್ತನೆ, ಶಿಲ್ಪಕಾರರು, ಚಿತ್ರಕಾರರು, ಆಕ್ಟಿಂಗು, ಮಾಧ್ಯಮ, ಸ್ಪೋರ್ಟ್ಸು, ಡಾಕ್ಟರು, ಸರ್ಜನ್ನು, ಅದರಲ್ಲೂ ಈ ಬ್ಯೂಟಿ ಕಾನ್ಶಿಯಸ್ ಸಂಬಂಧಪಟ್ಟಂತ ವೃತ್ತಿ. ಅದು ಆಕ್ಟಿಂಗ್ ಇರ್ಬೋದು, ಮೇಕಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಕಾಸ್ಮೆಟಿಕ್ ಸರ್ಜನ್ ಇರ್ಬೋದು, ಪ್ಲಾಸ್ಟಿಕ್ ಸರ್ಜನ್ ಇರ್ಬೋದು, ಇಂಥದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಪ್ರಗತಿ, ಚೆನ್ನಾಗಿದೆ, ವಿಜಯ ಮಸ್ತು ಈ ವಾರ. ವೃಶ್ಚಿಕ ರಾಶಿ, ನಿಮ್ಗೆ ಕುಜ ಬ್ಯೂಟಿಫುಲ್, ಅವನ ನಕ್ಷತ್ರದಲ್ಲೇ ಕುಳಿತಿದ್ದಾನೆ, ಚೆನ್ನಾಗಿದೆ. ಸುಖಂ ಭೋಗಂ ಪ್ರಾಪ್ತಿಂ, ಸಪ್ತಮಾಧಿಪತಿ ಶುಕ್ರ. ಶನಿ ಇರೋ ಮನೆಗೆ ಬಲ, ಸುಖದ ಮನೇಲಿ ಕೂತಿದ್ದಾನೆ, ಇದೆ ದೊಡ್ಡ ಮನೆ, ದೊಡ್ಡ ಖರ್ಚು, ಏನು ಮಾಡೋಕ್ಕಾಗಲ್ಲ. ದೊಡ್ಡವ್ರಿಗೆಲ್ಲ ದೊಡ್ಡ ಖರ್ಚು ಅಪ್ಪ. ನಾವೆಲ್ಲ ಬರೀ ಬಾಳೆಹಣ್ಣು ತಿಂದ್ರೆ ಅವ್ರು ಬಾಳೆಹಣ್ಣು ಕಟ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಜೇನು, ಇನ್ನೊಂದೆರಡು ಹಣ್ಣು, ಒಂದ್ ಸ್ವಲ್ಪ ಐಸ್ ಕ್ರೀಮು, ಇನ್ನೊಂದ್ ಸ್ವಲ್ಪ ಏನೇನೋ ಹಾಕೋತಾರೆ. ಆ ತರ ನಿಮ್ಗೆ ಈ ವಾರ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಊಟ, ಉಪಹಾರ, ಸ್ಥಾನ, ಗೌರವ ಎಲ್ಲಾ ನೋಡ್ತಕ್ಕಂತ ಒಂದು ವಾರ, ಚೆನ್ನಾಗಿದೆ. ಸ್ವಲ್ಪ ಬುಧ ಗಲಿಬಿಲಿ ಮಾಡ್ತಾನೆ, ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ಎಳೆದಾಟ ಆಗುತ್ತೆ, ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ. ತಂದೆ ಸಮಾನರು, ಸೋದರಿ ಸಮಾನರು, ಹೆಂಡತಿ ಅಕ್ಕ ತಂಗಿ, ಗಂಡನ ಅಕ್ಕ ತಂಗಿ, ಅಪ್ಪನ ಅಕ್ಕ ತಂಗಿ, ಅತ್ತೆ ಮಾವ, ಈ ತರದ ವಿಚಾರದಲ್ಲಿ ಸ್ವಲ್ಪ, ಹಿರಿಯರ ವಿಚಾರದಲ್ಲಿ ಒಂದ್ ಸ್ವಲ್ಪ ಟೆನ್ಷನ್ಸ್. ಇಟ್ಸ್ ಓಕೆ, ಸಂಸಾರ ಕುಟುಂಬ ಅಂದ್ಮೇಲೆ ಅದೆಲ್ಲ ಇದ್ದಿದ್ದೆ. ವಾದ ಮಾಡಕ್ ಹೋಗ್ಬೇಡಿ ಅಷ್ಟೇ. ಸ್ವಲ್ಪ ವಾದಕ್ಕೆ ನಿಂತ್ಕೋತೀರಿ ಈ ವಾರ. ಸೂರ್ಯ ಬುಧ ಆತ್ಮಕಾರಕ ಬುದ್ಧಿಕಾರಕ ಸೇರಿ ಬುಧಾದಿತ್ಯ ಯೋಗ ನಿಂತಿರೋದ್ನ ನಂಗೆ ಗೊತ್ತು, ಏನು ಗೊತ್ತಿಲ್ಲ, ನಾವು ಮಾತಾಡದೇ ಇರೋದೇ ಉತ್ತಮ ಅಷ್ಟೇ. ಧನುಸು ರಾಶಿ, ಬ್ಯೂಟಿಫುಲ್, ನಿಮಗೂ ವಿಜಯ ಸ್ಥಾನ, ವಿಕ್ರಮ ಸ್ಥಾನ ಚೆನ್ನಾಗಿದೆ. ಆದರೆ ಭಾಗ್ಯಾಧಿಪತಿ ಸೂರ್ಯ ಶನಿಸಾರದಲ್ಲಿರುವುದರಿಂದ ಸ್ವಲ್ಪ ಪರಿಶ್ರಮ ವಾರ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ಕಾಂಟ್ರಾಕ್ಟ್, ಗುತ್ತಿಗೆ, ಇವುಗಳಲ್ಲಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಬಿಲ್ ಬರಬೇಕು, ಪೇಮೆಂಟ್ ಬರಬೇಕು, ಆಗ್ಬೇಕು, ಓಡಾಟ ಮಾಡ್ತಿದ್ದೀರಿ, ಅದಾಯ್ತು ಇದಾಯ್ತು ಅಂತಕ್ಕಂಥ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದು ಬಿಟ್ಟು ತೊಂದರೆ ಏನಿಲ್ಲ. ಸ್ವಲ್ಪ ಸಿಡಿ ಅಂತಿರ್ತೀರಿ, ವೇಗ ಜಾಸ್ತಿ, ವಿದ್ಯಾರ್ಥಿಗಳ ಎಚ್ಚರಿಕೆ, ಓವರ್ ಕಾನ್ಫಿಡೆನ್ಸ್ ಇಂದ ಮಾಡ್ತೀವಿ ಅನ್ನತಕ್ಕಂಥ ಒಂದು ಗಲಿಬಿಲಿಯಲ್ಲಿ ನನಗೆಲ್ಲಾ ಗೊತ್ತು ಅಂತ ಹೋಗಿ ದಿಢೀರ್ ತಟಸ್ಥ ಆಗತಕ್ಕಂಥ ಒಂದು ಪ್ರಭಾವ ಇರುತ್ತೆ. ಒಡ ಹುಟ್ಟಿದವರ ಸಹಕಾರ, ಸಂಗಾತಿ ಸಹಕಾರ, ಪ್ರೀತಿಯ ಸಹಕಾರ, ಗೌರವ, ಅಣ್ಣ ತಮ್ಮ ತಂದೆ, ಹಿರಿಯರಿಗೆ ಸಂಬಂಧಪಟ್ಟಂತ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಎಜುಕೇಶನ್ ಇನ್ಸ್ಟಿಟ್ಯೂಷನ್, ದೊಡ್ಡ ವೆಹಿಕಲ್ಸು, ಮೈನಿಂಗು, ಕ್ರಷರು, ಆರ್ಕಿಟೆಕ್ಚರ್ ಕೆಲಸ, ಮೆಕ್ಯಾನಿಕಲ್ ಕೆಲಸ, ಪ್ಲಂಬಿಂಗ್ ಕೆಲಸ, ಮೆಷಿನರಿ ಕೆಲಸ, ರಿಪೇರ್ ಕೆಲಸ, ದೊಡ್ಡ ಗೋಡೌನ್ಗಳು, ಅದನ್ನ ನೋಡ್ಕೊಳ್ಳುವಂತ ಇನ್ಚಾರ್ಜ್ ಕೆಲಸ, ಸೂಪರ್ವೈಸಿಂಗ್ ಕೆಲಸ, ಅದ್ಭುತ ಪ್ರಗತಿ ಕಾಣತಕ್ಕಂತ ಒಂದು ವಾರವಾಗಿರುತ್ತೆ. ಮಕರ ರಾಶಿ, ನಿಮಗ್ರಿ ಇರೋದು ಈ ವಾರ. ಹೆಜ್ಜೆ ಹಿಡ್ಕೊಂಡ್ರೆ ಓಡೋದ ಪಟ್ಟು ಈ ವಾರ ನಿಮಗೆ. ಸೂರ್ಯ ಶನಿಸಾರ 3ನೇ ಮನೆಯಲ್ಲಿ ಬ್ಯೂಟಿಫುಲ್, ವೇಗವಾಗಿರುತ್ತೆ. ಅದು ಏನಿರ್ಬೋದು ಗೊತ್ತಿಲ್ಲ, ಆ ತರದ ಒಂದು ಅಗಣಿತ ಸಂಪತ್ತು, ಅಗಣಿತ ಸ್ಥಾನ, ಅಗಣಿತ ಅಧಿಕಾರ, ಇದೆಲ್ಲವೂ ನಡೆಯತಕ್ಕಂತ ಒಂದು ವಿಶೇಷತೆ. ತುಂಬಾ ದೊಡ್ಡ ವಿಶೇಷತೆಗಳನ್ನ, ವಿಶೇಷ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಿ, ವಿಶೇಷವಾದಂತ ವ್ಯವಹಾರಗಳನ್ನ ಮಾಡ್ತೀರಿ, ವ್ಯಾಪಾರಗಳನ್ನ ಮಾಡ್ತೀರಿ. ಅಂಥದ್ದೊಂದು ಇರ್ತಕ್ಕಂಥ ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ. ನಿಮ್ಮ ಮಟ್ಟಕ್ಕೆ ಸಣ್ಣದೇ ಒಂದು ಹಣ್ಣು ಅಂಗಡಿ, ತರಕಾರಿ ಅಂಗಡಿ, ಒಂದು ಕ್ಯಾಸೆಟ್ ಅಂಗಡಿ, ಮೊಬೈಲ್ ಅಂಗಡಿ, ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಅಂಗಡಿ, ಥಿಯೇಟರ್ ಇಟ್ಕೊಂಡಿದಾರ, ಡಾನ್ಸು, ಮ್ಯೂಸಿಕ್ ಕಲ್ಸೋದು, ಸ್ಪೋರ್ಟ್ಸ್ ಸೆಂಟರು ನಡೆಸ್ತಿದ್ದೀರಾ, ಕುಸ್ತಿ ಅಖಾಡ, ಅದ್ಭುತವಾಗಿದೆ.
ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಲೆಂಡಿಂಗ್ ವ್ಯಾಪಾರ, ದೊಡ್ಡ ದೊಡ್ಡ ಪ್ರಾಪರ್ಟಿ ಡೀಲಿಂಗ್ಸು, ಪ್ರಾಪರ್ಟಿ ಡೆವಲಪರು, ಪ್ರಾಪರ್ಟಿ ಕನ್ಸ್ಟ್ರಕ್ಷನ್, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ಕೆಲಸ, ಸ್ಟೀಲು, ಸಿಮೆಂಟು, ಕಬ್ಬಿಣ, ಲೇಬರ್ ಮ್ಯಾನೇಜ್ಮೆಂಟು, ಮೈನಿಂಗು, ತುಂಬಾ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಈ ವಾರ. ಕುಂಭರಾಶಿ, ಶುಕ್ರ ಭಾಗ್ಯಾಧಿಪತಿ, ದಶಮಾಧಿಪತಿ ಕುಜ ನಿಮ್ಮನೇಲೆ, ಶನಿ ನಿಮ್ಮನೇಲೆ ಇದ್ದಾನೆ. ಓಹ್, ನಿಮ್ಮನ್ನ ಈ ವಾರ ಕುಂಭರಾಶಿಯವರನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಪ್ರಯತ್ನ ಪಟ್ರೆ ಈಜಿದಷ್ಟು ಸಮುದ್ರ ಸಾಕು ಸರ್ ನನ್ಗೆ ಬಾವಿ. ಈಜಿ ಸಮುದ್ರವನ್ನ, ದಾರಿ ಉಂಟು, ಚೆನ್ನಾಗಿದೆ. ಉಚ್ಚಸ್ಥಾನದ ಬಳಿ ಶುಕ್ರನಿದ್ದಾಗ ವಿಪರೀತ ರಾಜಯೋಗವನ್ನ ಕೊಡ್ತಾನೆ. ವಿಪರೀತ ರಾಜಯೋಗ. ಆ ಗುರು ಬೇರೆ ಶುಕ್ರನ ಸ್ಥಾನದಲ್ಲಿದ್ದು, ಶುಕ್ರ ನಿಮ್ಮನೇಲೇ ಇದ್ದಾನೆ, ಲಾಭಸ್ಥಾನವನ್ನು ನೋಡ್ತಿದ್ದಾನೆ, ಸಪ್ತಮ ಸ್ಥಾನವನ್ನು ನೋಡ್ತಿದ್ದಾನೆ, ಭಾಗ್ಯಸ್ಥಾನವನ್ನ ನೋಡ್ತಾನೆ. ಸೊ ಭಾಗ್ಯೋದಯದ ವಾರ, ವಿಶೇಷ ಧನ ಸಂಪಾದನೆ, ಹೋಮ ಹವನ, ಜ್ಯೋತಿಷ್ಯ, ಯಜ್ಞ, ಯಾಗ, ಪೂಜಾ, ದೇವ ಕಾರ್ಯ, ಶಿಲ್ಪ ಕಾರ್ಯ, ಆಕ್ಟಿಂಗು, ಡಾನ್ಸು, ಮೂವಿ, ಕಲಾವಿದರು, ಆರ್ಟಿಸ್ಟ್ಗಳು, ದೊಡ್ಡ ದೊಡ್ಡ ಮೂವಿ ಪ್ರೊಡ್ಯೂಸರ್ಗಳು, ಮೂವಿ ಲ್ಯಾಂಡ್ ಅಲ್ಲಿ ಇದ್ದೀರಿ, ದೊಡ್ಡ ದೊಡ್ಡ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಈ ಒಂದು ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನ ಮಾಡ್ತಿದ್ದೀರಿ, ತುಂಬಾ ದೊಡ್ಡ ದೊಡ್ಡ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಿದ್ದೀರಿ. ಗಂಧದ ಮರ, ಶ್ರೀಗಂಧದ ಮರ, ದೇವದಾರು ಮರ ಬೆಳೆಸ್ತಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿದ್ದೀರಿ, ಮತ್ತು ರತ್ನಗಳ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ನವರತ್ನಗಳ ವ್ಯಾಪಾರದಲ್ಲಿದ್ದೀರಿ. ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಗಾರ್ಮೆಂಟ್ಸು, ಬಟ್ಟೆ, ಬೋಟಿಕ್ಕು, ಡಿಸೈನು, ಹೋಟೆಲ್ಲು, ಮೆಸ್ಸು, ತಿಂಡಿ, ಇಂತಹ ಒಂದು ವ್ಯಾಪಾರ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಇನ್ನು ಮೀನರಾಶಿ, ಸೂರ್ಯ ಶನಿಸಾರ, ಬುಧ ತಲೆ ಕೆಡಿಸೋ ಬುಧ ನೀಚವಾಗಿ ಅವನ ಭಾವದಲ್ಲೇ ಇದ್ದು ರಾಹು ಜೊತೆಲಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಹೌದು, ಗ್ರಹಣಸ್ಥ ಪ್ರಭಾವ ಒಂದು ಸಣ್ಣದಾಗುಂಟು. ಎಚ್ಚರಿಕೆ. ತಂದೆ ವಿಚಾರ, ತಂದೆ ಸಮಾನರಾದಂಥವರ ಆರೋಗ್ಯದಲ್ಲಿ ಎಳೆದಾಟ, ಸಂಗಾತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯಾಪಾರ ವ್ಯವಹಾರ, ಸ್ವಂತ ವ್ಯಾಪಾರ, ಲೇವಾದೇವಿ, ಮನಿ ಲೆಂಡಿಂಗ್, ಫಿನಾನ್ಸು, ಈ ತರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ನಿಮ್ಮ ಲೆಕ್ಕಾಚಾರಗಳು ಎಡತಾಕಬಹುದು. ಸಪ್ತಮಾಧಿಪತಿ ನೀಚ, ಎದುರುಗಡೆ ಬಂದಿರೋನು ದೂರ್ತ ಆಲೋಚನೆ, ದೂರ್ತ ಚಿಂತನೆ, ದೂರ್ತ ಲೆಕ್ಕಾಚಾರದಲ್ಲಿ ಬಂದಿದ್ದಾನೆ. ದುಡುಕಬೇಡಿ, ನಿಧಾನ ಮಾಡಿ. ಯಾಕಂದ್ರೆ 12ನೇ ಮನೆಯಲ್ಲಿ ವಿಸ್ಫೋಟಗಳೇ ನಡೆದು ಬಿಡುತ್ತೆ. ಅದು ಒಂಥರ 8ನೇ ಮನೆ, 12ನೇ ಮನೆ ಗುಪ್ತ ನಿಧಿ, ಗುಪ್ತ ಲೆಕ್ಕಾಚಾರಗಳು ಅಂತ ಹೇಳ್ತೇವೆ. ಸೊ ಗುಪ್ತ ಶತ್ರುಗಳು ಬರ್ಬೋದು, ಗುಪ್ತ ಧನವೂ ಬರ್ಬೋದು, ಗುಪ್ತ ತೊಂದರೆಗಳು ಬರ್ಬೋದು, ಏನೇನೋ ಸೂಚಿಸ್ತಿದೆ. ಶುಕ್ರ ಅಲ್ಲಿ ಕೂತಿದ್ದಾನೆ. ಯಾವತ್ತೋ ಎಲ್ಲೋ ಮಾಡ್ಕೊಂಡಂತ ಒಂದು ಸ್ಪೆಷಲ್ ಪ್ರಸಾದ ಇಡುತ್ತೆ ನಿಮಗೆ, ಜಾಗ್ರತೆ. ಕುಜ ಬೇರೆ ಅಲ್ಲಿ ಕೂತ್ಕೊಂಡಿದ್ದಾನೆ. ಅದು ಹೊರಗಡೆ ಬಂದು ನೋಡಿ, ಮೊನ್ನೆ ಯಾರೋ ತುಂಬಾ ದೊಡ್ಡ ವ್ಯಕ್ತಿಗೆ ಅಲ್ಲೊಂದು ಪೋಕ್ಸೋ, ಇನ್ನೊಂದು ಪೋಕ್ಸೋ ಕಾಯ್ದೆ, ಅದು ಇದು ಅಂತ ಈ ರೀತಿ ಇರುತ್ತೆ. ಮೀನರಾಶಿ ಜಾಗ್ರತೆ. ಯಾವುದೋ ಒಂದು ಲೀಗಲ್ ಮೆಸ್ಸೋ, ಪ್ರಾಪರ್ಟಿ ಮೆಸ್ಸೋ, ಸಂಗಾತಿಯ ಮೆಸ್ಸೋ, ಸಂಬಂಧಗಳ ಮೆಸ್ಸೋ, ವ್ಯವಹಾರದ ಮೆಸ್ಸೋ, ಈ ತರದೊಂದು ಇರತಕ್ಕಂಥದ್ದುಂಟು. ಗುರು ಆದ್ರೂ ಕಾಪಾಡ್ತಾನ ಅಂದ್ರೆ ಶುಕ್ರನ ಸಾರದಲ್ಲಿ ಇದ್ದಾನೆ. ಸೊ ಅದು ಅಷ್ಟಮಾಧಿಪತಿ 12ನೇ ಮನೇಲಿ ಇದ್ದಾಗ ವಿಪರೀತ ರಾಜಯೋಗ. ಒಂಥರ ಕೈ ತುಂಬಾ ದುಡ್ಡು, ಎಲ್ಲೋ ಇದು ಗೊತ್ತಿಲ್ಲ, ತಡೆ ತುಂಬಾ ಪ್ರಸಾದ, ಹಿಂಗನ್ನಷ್ಟರಲ್ಲಿ ಯಾರು ಎಲ್ರು ಒಂದ್ 10 ಜನ ತಗೊಂಡೋದ್ರು ಅಂತ. ಸೊ ಈ ರೀತಿ ಇರತಕ್ಕಂತ ಒಂದು ವಾರ. ದೊಡ್ಡ ರಿಸ್ಕಿನ ವ್ಯವಹಾರ, ದೊಡ್ಡ ರಿಸ್ಕಿನ ವ್ಯಾಪಾರ, ದೊಡ್ಡ ರಿಸ್ಕಿನ ಇನ್ವೆಸ್ಟ್ಮೆಂಟ್ ಈ ವಾರ ತಳ್ಳಿ ಹಾಕಿ ಜಾಗ್ರತೆ. ಲೇವಾದೇವಿ, ಫೈನಾನ್ಸು, ಕಸ್ಟಮರ್ ಸರ್ವಿಸು, ಕಮ್ಯುನಿಕೇಶನ್, ಟೀಚಿಂಗು, ಪ್ರೀಚಿಂಗು, ಕೌನ್ಸಿಲಿಂಗು, ಕೋಚಿಂಗು, ಈ ತರದ್ ಮಾಡತಕ್ಕಂಥ ವ್ಯವಹಾರಗಳು, ಉದ್ಯೋಗ ಚೆನ್ನಾಗಿರುತ್ತೆ. ಟೀಚಿಂಗ್ ಲೈನಲ್ಲಿ ಇರೋರು ಚೆನ್ನಾಗಿದೆ. ಬರವಣಿಗೆ, ಲೇಖನ, ಪುಸ್ತಕ, ಆಡಿಟಿಂಗು, ಅಕೌಂಟಿಂಗು, ಬ್ಯಾಂಕಿಂಗು, ಬ್ಯೂಟಿಫುಲ್ ಚೆನ್ನಾಗಿರ್ತಕ್ಕಂಥ ಒಂದು ವಾರ. ಈ ರಿಯಲ್ ಎಸ್ಟೇಟು, ಕಲಾ ಮಾಧ್ಯಮ, ದೊಡ್ಡ ರಿಸ್ಕಿನ ವ್ಯಾಪಾರ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಈ ತರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಎಳೆದಾಟ, ಒದ್ದಾಟ ಇರತಕ್ಕಂಥದ್ದು ಉಂಟು. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃ ದೇವೋ ಭವ.